ಈ ವಾಸ್ತು ಅನ್ನೋದು ಸರಿ ಇಲ್ಲ ಅಂತಂದರೆ ಒಂದಿಷ್ಟು ನೆಗೆಟಿವ್ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅಂತೀರಾ? ಒಂದು ಪೂರ್ವ ದಿಕ್ಕಿನ ಮನೆ, ಆ ಪೂರ್ವ ದಿಕ್ಕಿನ ಮನೆಗೆ ಹೆಚ್ಚಾನೆಚ್ಚು ಈಶಾನ್ಯ ಪ್ರಾಶಸ್ತ್ಯ ಕೊಡ್ತಾರೆ. ಅದರ ಮನೆಯಲ್ಲೇ ಇದ್ದುಕೊಂಡು ಸುಖವಾಗಿರಲಿಕ್ಕೆ ಏನು ಬೇರೆ ಪರಿಹಾರ ಇಲ್ವಾ? ಅದೇನೋ ಒಂದು ದೈಹಿಕವಾಗಿ ಕಾಡುತ್ತೆ, ಇಲ್ಲ ಅವ್ರ ಕುಟುಂಬದಲ್ಲಿ ಸಮಸ್ಯೆ ಉಂಟಾಗುತ್ತೆ, ಇಲ್ಲ ದಾಂಪತ್ಯದಲ್ಲಿ ವಿಮರ್ಶೆ ಆಗುತ್ತೆ. ನಿಮ್ಮ ಕೆಲವು ವಿದೇಶಿ ಪ್ರಜೆಗಳು ಕೂಡ ನಿಮ್ಮ ಖಂಡಿತ ಪ್ರಪಂಚದಲ್ಲಿ ಯಾವ ಭಾಗದವರಾಗ್ಬೋದು, ಎಲ್ಲರಿಗೂ ಬೇಕಾಗಿದ್ದು ನೆಮ್ಮದಿ. ಜ್ಯೋತಿಷ್ಯ ಅನ್ನೋದಕ್ಕೆ ಮೂಲ ರಾಶಿ ನಕ್ಷತ್ರನ ಆಗಿರುತ್ತಾ ಅಥವಾ ಆ ಕುಟುಂಬದ ಹಿನ್ನೆಲೆ ಹೇಗೆ ನಡೀತಾ ಇದೆ ಮತ್ತು ಮುಂದೆ ಹೇಗೆ ನಡೀತದೆ ಅಂತಕ್ಕಂಥ ಸ್ಪಷ್ಟ ಚಿತ್ರಣ ಈ ಜ್ಯೋತಿಷ್ಯದಲ್ಲಿ ಸಿಗ್ತದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಫೇಸ್ ಟು ಫೇಸ್ನ ಈ ವಿಶೇಷ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿಗಳಿದ್ದಾರೆ. ಅವರೇ ಡಾಕ್ಟರ್ ಪಂಡಿತ್ ಎಂ.ಬಿ. ಶಾಸ್ತ್ರಿಯವರು. ಎಂ.ಬಿ. ಶಾಸ್ತ್ರಿಯವರು ಖ್ಯಾತ ವಾಸ್ತುತಜ್ಞರು ಹಾಗೂ ಜ್ಯೋತಿಷಿಗಳು. ಶಾಸ್ತ್ರಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀವಿ. ಸೊ ನಾವು ವಾಸ್ತು ಅಂತ ಮಾತಾಡ್ತಾ ಇದ್ದಾಗ ಪ್ರತಿಯೊಬ್ಬರು ಕೂಡ ಒಂದು ಚೆನ್ನಾಗಿರೋ ಮನೆ ಇರಬೇಕು, ಆ ಮನೆಯಲ್ಲಿದ್ದರೆ ನಮಗೆ ನೆಮ್ಮದಿ ಇರಬೇಕು, ಆ ಮೂಲಕ ನಾವು ಒಂದು ಅಭಿವೃದ್ಧಿ ಸಾಧಿಸಬೇಕು, ಮಾನಸಿಕ ಶಾಂತಿ ಇರಬೇಕು ಅಂತ ಎಲ್ಲರೂ ಬಯಸ್ತಾರೆ. ಇತ್ತೀಚೆಗೆ ಈ ವಾಸ್ತು ವಿಜ್ಞಾನ ಏನಿದೆ ಇದರ ಬಗ್ಗೆ ಹೆಚ್ಚು ಜನರು ಆಸಕ್ತಿ ಹೊಂದಿದ್ದಾರೆ. ಸೊ ಇದನ್ನು ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಸರ್, ಇವತ್ತು ವಾಸ್ತು ಯಾಕಂದರೆ ತುಂಬ ಅವಶ್ಯ. ಇವತ್ತಿನ ಜನ್ರೇಷನ್ ಹೇಗಿದೆ ಅಂದರೆ ನಾವು ಚೆನ್ನಾಗಿರಬೇಕು, ಸುಖವಾಗಿರಬೇಕು, ಸಂತೋಷವಾಗಿರಬೇಕು ಅನ್ನೋದೇ ಎಲ್ಲರೂ ಬಯಸ್ತಾರೆ. ಮತ್ತು ಈ ವಾಸ್ತು ಇವತ್ತು ಹಗಲೆಲ್ಲ ಮಾಡ್ತಕ್ಕಂಥ ಕೆಲಸ ಅಲ್ಲ. ಒಂದು ಸಾರಿ ಅವರು ಒಂದು ಮನೆ ನಿರ್ಮಾಣ ಮಾಡಿದ್ರು ಅಂದರೆ ಜೀವನದಲ್ಲಿ ಒಂದೇ ಸಲ ಅದು ಶುದ್ಧ ಗಾಳಿ, ಬೆಳಕು ಮತ್ತು ಆ ಒಂದು ಮನೆ ಸಾವಿರಾರು ವರ್ಷಗಳನ್ನು ಉಳಿಬೇಕು, ಆ ಮನೆಯಲ್ಲಿ ಬಾಳ್ದವರು ಸಂತೋಷವಾಗಿರಬೇಕು ಅನ್ನುವಂಥ ಮೂಲ ಉದ್ದೇಶನೇ ವಾಸ್ತು. ಆಯಾ ಭಾಗಗಳಿಂದ ಗಾಳಿ, ನೀರು ಮತ್ತು ಈ ಬೆಳಕು ಇವುಗಳೇ ಒಂದು ವಾಸ್ತು. ಅವು ಈಗಿನ ಒಂದು ವಾತಾವರಣದಲ್ಲಿ ಹೆಚ್ಚಾನೆಚ್ಚು ಈಗ ಒಂದು ವಿದ್ಯಾವಂತರಾಗ್ಬೋದು, ವ್ಯವಹಾರಿಕರಾಗ್ಬೋದು, ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ, ವಾಸ್ತು ನೋಡೇ ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದು ಅಷ್ಟೇ ಸತ್ಯನೂ ಕೂಡ ಇದೆ. ಅಂದರೆ ಈ ಮನೆಯಲ್ಲಿ ವಾಸಿಸುವಂತಹ ಜನರ ಮೇಲೆ, ಅವರ ಮನಸ್ಸಿನ ಮೇಲೆ ಈ ವಾಸ್ತು ಅನ್ನೋದು ಸರಿ ಇಲ್ಲ ಅಂತಂದರೆ ಒಂದಿಷ್ಟು ನೆಗೆಟಿವ್ ನಕಾರಾತ್ಮಕ ಪರಿಣಾಮ ಬೀರುತ್ತಂತೀರಾ? ಹೌದು, ಖಂಡಿತವಾಗೂ. ಯಾಕಂದರೆ ಈ 4 ದಿಕ್ಕು ಮತ್ತು 4 ಉಪದಿಕ್ಕುಗಳು ಅಂತಿದೆ. ಈಗ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ, ಇವು 8 ದಿಕ್ಕುಗಳು ಅಂತ ಹೇಳಿ. ಈ ಉದಾಹರಣೆ ಒಂದು ಪೂರ್ವ ದಿಕ್ಕಿನ ಮನೆ, ಆ ಪೂರ್ವ ದಿಕ್ಕಿನ ಮನೆಗೆ ಹೆಚ್ಚಾನೆಚ್ಚು ಈಶಾನ್ಯ ಪ್ರಾಶಸ್ತ್ಯ ಕೊಡ್ತಾರೆ. ಈಗ ಆ ಮನೆಗೆ ಈಶಾನ್ಯನೇ ಬಂದಾಗಿದೆ ಅಂತ ಹೇಳಿದರೆ ಅಲ್ಲಿ ಆ ಮನೆಯಲ್ಲಿ ಆ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಆಗ್ಬೋದು, ಅವರೊಂದು ಕೌಟುಂಬಿಕವಾಗಿ ಆಗ್ಬೋದು, ಹಾಗೆ ಒಟ್ಟಾರೆ ಆ ಮನೆ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಮುಖ್ಯವಾಗಿ ಆರೋಗ್ಯದ ಮೇಲೆ ಪರಿಣಾಮ. ಇನ್ನು ನೈಋತ್ಯ ಭಾಗ ನೋಡಿ, ಈ ಭಾಗದಲ್ಲಿ ಹೇಗಿರಬೇಕು, ವಜ್ಜೆ ಆಗಿರಬೇಕು, ಆದಷ್ಟು ಆ ಕಡೆ ಒಂದು ಯಾವುದೇ ಇತರ ಜಾಗ, ಖುಲ್ಲಾ ಜಾಗ ಇರೋದಂಗೆ ಅದು ನಿರ್ಮಾಣ ಆದಂಥ ಮನೆ, ಆ ಮನೆ ಯಾವತ್ತೂ ಸುಖವಾಗಿರುತ್ತೆ. ಯಾಕಂದರೆ ಈ ನೈಋತ್ಯದಿಂದ ಈಶಾನ್ಯ ಏನಿದೆ ಇದು ಒಂದು ಲಕ್ಷ್ಮಿ ಕುಬೇರ ಮೂಲಿ, ಇವುಗಳೆಲ್ಲ ನೋಡಬೇಕು. ಆದರೆ ಇವತ್ತಿನ ಒಂದು ಜನ್ರೇಷನ್ ಇವೆಲ್ಲ ನೋಡಿಕೊಂಡೇ ಮಾಡ್ತಾರೆ. ಜನರ ರಾಶಿ ಏನಿರ್ತದೆ, ಸೊ ಅದರ ಮೇಲೂ ಕೂಡ ಗ್ರಹಗಳೇನಿರ್ತವೆ, ಅದರ ಮೇಲೂ ಕೂಡ ಈ ಮನೆ ವಾಸ್ತು ಏನಿದೆ ಪರಿಣಾಮ ಬೀರುತ್ತೆ. ಆ ಮನುಷ್ಯನ ಮುಖ್ಯವಾಗಿ ಮನೆ ಮಾಲೀಕ, ಆ ಮಾಲೀಕನ ಒಂದು ರಾಶಿ, ಹೆಸರಿನ ಬಲ, ಇವುಗಳು ಕೂಡ ಅಲ್ಲಿ ಆ ಮನೆಗೆ ಅಟ್ಯಾಚ್ ಆಗ್ತದೆ. ಆ ಮನುಷ್ಯನ ಯೋಗದಲ್ಲಿ ಗೃಹ ನಿರ್ಮಾಣ ಮಾಡಬೇಕು. ನಿರ್ಮಾಣ ಮಾಡಿದ ಮೇಲೆ ಯಾವ ರೀತಿ ಅವರಿಗೆ ಪ್ರತಿಫಲ ಅಂದರೆ ಒಳ್ಳೆಯದನ್ನಾಗಬೇಕು. ಆ ಮನೆ ಇರತಕ್ಕಂಥ ಮಕ್ಕಳು, ಕುಟುಂಬ, ಆರೋಗ್ಯ, ಇವೆಲ್ಲ ಮುಖ್ಯವಾದಂಥ ವಿಷಯಗಳು. ಇನ್ನೊಂದು ಹೆಚ್ಚು ತುಂಬ ಜನ ನಾವು ನೋಡ್ತಾ ಇರ್ತೀವಿ, ಮನೆ ಕಟ್ಟಿಸ್ಬೇಕಾದ್ರೆ ಅಥವಾ ಒಂದು ನಿವೇಶನ ಖರೀದಿ ಮಾಡಬೇಕಾದಂದರೆ
ಈ ರೋಡ್ ಹಿಟ್ ಸೈಟ್ ಅಂತ ಹೇಳ್ತೀವಿ ಅಥವಾ ರೋಡ್ ಹಿಟ್ ಮನೆಗಳಂತ ಹೇಳ್ತೀವಿ. ಅಂತ ಮನೆಗಳಲ್ಲಿ ಬಾಡಿಗೆಗೆ ಹೋಗ್ಲಿಕ್ಕೂ ಜನ ಮುಂದಾಗಲ್ಲ, ಜೊತೆ ಅಂತ ಸೈಟ್ಗಳನ್ನ ಖರೀದಿ ಮಾಡ್ಲಿಕ್ಕೂ ಜನ ಮುಂದಾಗಲ್ಲ. ಖಂಡಿತ. ಸೊ ಇದರ ಬಗ್ಗೆ ಏನ್ ಹೇಳ್ತೀರಾ? ಒಳ್ಳೆ ವಿಷಯ ಸರ್. ಯಾಕಂದ್ರೆ ಅದಕ್ಕೆ ರೋಡ್ ಕುತ್ತು ಅಂತಾನು ಹೇಳ್ತಾರೆ. ಯಾಕಂದ್ರೆ ಆ ಮನೆ ಅದು ಆ ಮನುಷ್ಯನಿಗೆ ಆ ಮನೆಯಲ್ಲಿ ಉರುಳು ಹಾಕಿದಾಗ ಆಗುತ್ತೆ. ನಿಜಕ್ಕೂ ಆ ಮನೆಯಲ್ಲಿ ವಾಸ ಮಾಡಬಾರ್ದು, ಹಾಗೆ ಆ ಮನೆ ಹೆಗ್ಗಳಿಕೆ ಆಗೋದೂ ಇಲ್ಲ, ಮತ್ತು ಆಮೇಲಿರ್ತಕ್ಕಂಥ ಜನಗಳು ಕೂಡ ಸುಖವಾಗಿರೋದಿಲ್ಲ. ನಿಜಕ್ಕೂ ಆ ಒಂದು ರೋಡ್ ಹಿಟ್ ಅಂತ ಹೇಳ್ತಾರೆ, ರೋಡ್ ಕುತ್ತು ಅಂತಲೇ ಹೇಳ್ತಾರೆ. ಅಂದ್ರೆ ಆ ಮನೆಯಲ್ಲೇ ಇದ್ದುಕೊಂಡು ಸುಖವಾಗಿರ್ಲಿಕ್ಕೆ ಏನು ಬೇರೆ ಪರಿಹಾರ ಇಲ್ವಾ? ನಿಮ್ಮ ಜ್ಯೋತಿಷದಲ್ಲಿ ಆದರೆ ಅದು ಇರುವಂಥದ್ದು ಮಟ್ಟದಲ್ಲಿ ಇದ್ದರೆ ಒಳ್ಳೆಯದು. ಆ ಮನೇಲಿ ಇದ್ದಾಗ ಖಂಡಿತವಾಗೂ ಅವರಿಗೆ ಯಾವುದೇ ಎಷ್ಟೇ ಸುಖ ಸಂಪತ್ತು ಇದ್ರೂ ಕೂಡ ಅವರಿಗೆ ನೆಮ್ಮದಿ ಇರೋದಿಲ್ಲ. ಅದೇನೋ ಒಂದು ದೈಹಿಕವಾಗಿ ಕಾಡುತ್ತೆ, ಇಲ್ಲ ಅವ್ರ ಕುಟುಂಬದಲ್ಲಿ ಸಮಸ್ಯೆ ಉಂಟಾಗುತ್ತೆ, ಇಲ್ಲ ದಾಂಪತ್ಯದಲ್ಲಿ ವಿಮರ್ಶೆ ಆಗುತ್ತೆ. ಇವೆಲ್ಲ ಮಾಡೋ ಪೂರ್ವದಲ್ಲಿ, ವಾಸ ಮಾಡೋ ಪೂರ್ವದಲ್ಲಿ, ಮನೆ ಕಟ್ಟೋ ಪೂರ್ವದಲ್ಲಿ ಇವೆಲ್ಲ ನೋಡ್ಕೋಬೇಕಾಗತ್ತೆ. ಇನ್ನೊಂದು ಸಾಮಾನ್ಯ ಒಂದು ತೊಂದರೆ ಏನಂದರೆ, ಡಿಫಿಕಲ್ಟಿ ಏನಂತಂದರೆ, ಇತ್ತೀಚೆಗೆ ಈ ಅಭಿವೃದ್ಧಿ ಹೊಂದಿರುವಂಥ ನಗರಗಳು, ಪಟ್ಟಣಗಳಲ್ಲಿ ಸೊ ಒಂದು 20-30 ಅಥವಾ 20-20 ಒಂದು ದೊಡ್ಡ ನಿವೇಶನ ಹೊಂದೋದೇ ಒಂದು ದೊಡ್ಡ ಸವಾಲು. ಅಂಥದ್ರಲ್ಲಿ ನಾವು ಮನೆ ಕಟ್ಕೊಂಡಿರ್ತೀವಿ, ಅದರಲ್ಲಿ ವಾಸ್ತು ಪ್ರಕಾರ ಗಾಳಿ ಬೆಳಕು ಅನ್ನೋದು ಬೆಂಗಳೂರು ಅಂತ ಸಿಟಿಯಲ್ಲಿ ಮನೆಗಳನ್ನು ನೋಡಿರ್ತೀರಿ ನೀವು, ಕಲ್ಪನೆಗೂ ಮಿರ್ಲಿಕ್ಕಾಗಲ್ಲ. ಒಂದೇ ಗೋಡೆ ಇರುತ್ತೆ, ಪಕ್ಕ ಗೋಡೆ ಇರುತ್ತೆ, ಗಾಳಿನೂ ಇರಲ್ಲ, ಬೆಳಕು ಇರಲ್ಲ, ಎದುರುಗಡೆ ಒಂದು ಬಾಗಿಲಿರುತ್ತೆ. ಆಮೇಲೆ ವಾಸ್ತು ನಮಗೆ ಪೂರ್ವಕ್ಕೆ ಬೇಕು ಅಥವಾ ನಮಗೆ ಉತ್ತರಕ್ಕೆ ಬೇಕು ಅಂತಂದರೆ ನಿವೇಶನ ಸಿಗಲ್ಲ, ಬೆಲೆಗಳೆಲ್ಲ ಕೋಟ್ಯಾಂತರ ರೂಪಾಯಿಗಳಾಗಿದ್ದಾವೆ. ಇಂಥದ್ರಲ್ಲಿ ಹೇಗೆ ಈ ವಾಸ್ತು ಅನ್ನೋದನ್ನು ನಾವು ಕಾಯ್ಕೊಳ್ಳಿಕ್ಕೆ ಸಾಧ್ಯ? ಒಳ್ಳೆಯ ವಿಚಾರ. ಈಗ ಆ ಮನೆಯಲ್ಲಿ ಅಂಥ ಒಂದು ವಾಸ್ತು ದೋಷ ಇದೆ, ಆ ಮನೆ ಅಭಿವೃದ್ಧಿ ಆಗ್ತಾ ಇಲ್ಲ, ಅನಿವಾರ್ಯ ಈಗ ಅವ್ರು ಮನೆ ಕಟ್ಟಿಬಿಟ್ಟಿದ್ದಾರೆ. ಯಾಕಂದರೆ ಈಗ ನೋಡಿ, ಹಿಂದಿನ ಒಂದು ಪರಂಪರೆಯಿಂದ ಹೋಗಿಬಿಟ್ರೆ ಈಗಿನ ಹೊಸ ಜನ್ರೇಷನ್ನು ನೋಡ್ತಾ ಇದ್ದಾರೆ. ಹಿಂದೆ ಎಷ್ಟೋ ಮನೆಗಳನ್ನು ಕಟ್ಟಿದ್ದಾರೆ, ಅಂದ ಮಾತ್ರಕ್ಕೆ ದೋಷ ಇದೆ ಅಂತ ಅದನ್ನು ಒಡಿ, ಅದನ್ನು ತೆಗಿ, ಈ ಮನೇಲಿ ಇರಲೇಬಾರ್ದು ಅಂತಕ್ಕದ್ದಿಲ್ಲ ಸರ್. ಅದಕ್ಕೊಂದು ಪರಿಹಾರ ಅಂತ ಇದೆ. ಅದು ಸರಿಯಾದಂಥ ಮಾರ್ಗದರ್ಶಕರು ಬೇಕು, ವಿದ್ಯಾವಂತರು ಬೇಕು, ಅದ್ರ ಬಗ್ಗೆ ತಿಳುವಳಿಕೆ ಇದ್ದವರು ಬೇಕು. ಅವರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಆ ಸಮಸ್ಯೆಗೆ ಏನು ಒಂದು ಪರಿಹಾರ ಇದೆ, ಅದು ಯಾವ ರೀತಿ ಪರಿಹಾರ ಮಾಡಿಕೊಂಡು ಆ ಮನೆಯಲ್ಲಿ ವಾಸ ಮಾಡ್ಬೋದು, ಇದೆ ಸಾಕಷ್ಟು ಅನುಕೂಲ ಇದೆ ಅದಕ್ಕೆ. ಅದನ್ನು ಅವರನ್ನು ಆ ರೀತಿ ಅಂಥ ಜನಗಳಿಗೆ ಭೇಟಿ ಆಗಬೇಕು. ಸಾಮಾನ್ಯವಾಗಿ ಗಾಳಿ ಬೆಳಕು ಒಂದು ಸರಿಯಾಗಿದ್ದು ಕೂಡ ನಾವು ಆಮೇಲೆ ಇದನ್ನು ಸಣ್ಣ ಪುಟ್ಟ ವಾಸ್ತು ದೋಷಗಳನ್ನ ಪರಿಹಾರ ಖಂಡಿತವಾಗಲೂ ಪರಿಹಾರ ಮಾಡ್ಕೊಂಡು ಇರ್ಬೋದು, ಸುಖವಾಗಿರ್ಬೋದು. ನಿಮ್ಮ ಅನುಭವದಲ್ಲಿ ಅಂದರೆ ಸುಮಾರು 50-55 ವರ್ಷ ನೀವು ಈ ಜ್ಯೋತಿಷ್ಯ ಮತ್ತು ವಾಸ್ತು ತಜ್ಞರಾಗಿ ತುಂಬ ಜನರಿಗೆ ಸಲಹೆ ಸೂಚನೆಗಳನ್ನ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ. ನಿಮ್ಮ ಕ್ಲೈಂಟ್ಗಳು, ಗ್ರಾಹಕರು ತುಂಬ ಸೆಲೆಬ್ರಿಟಿಗಳಿಂದ ಹಿಡಿದು, ಫಾರಿನರ್ಸಿಂದ ಹಿಡಿದು, ರಾಜಕಾರಣಿಗಳಿಂದ ಹಿಡಿದು, ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳು ಎಲ್ಲರೂ ಇದ್ದಾರೆ. ಸೊ ಯಾವುದಾದ್ರೂ ಒಂದಿಷ್ಟು ಅಂದರೆ ತುಂಬ ನೆನಪಿಟ್ಟುಕೊಳ್ಳುವಂಥ ಒಂದು ಅನುಭವವನ್ನು ಹೇಳೋಕ್ಕಾಗತ್ತಾ? ಸಾಕಷ್ಟಿದೆ ಸರ್, ಸಾಕಷ್ಟಿದ್ದಾರೆ. ನಾನು ಸಾಮಾನ್ಯವಾಗಿ ಯಾರೋ ಸೆಲೆಬ್ರಿಟಿ ಬಂದರು, ಹೌದು ಮನೆ ಹಿಂಗಿತ್ತು, ನನ್ನ ಬಾಗಿಲಿತ್ತು, ಆಮೇಲೆ ನೀವೇನೋ ಒಂದು ಅದಕ್ಕೆ ಅವ್ರಿಗೊಂದು ಸಲಹೆ ಸೂಚನೆ ಕೊಡ್ತೀರಾ, ಅದು ಕೊಟ್ಟ ನಂತರ ಅವ್ರದ್ದು ತುಂಬ ಅವರ ಜೀವನದಲ್ಲಿ ಬದಲಾವಣೆಗಳಾಗ್ತವೆ. ಖಂಡಿತ. ನಾನು ಮುಂಬೈಯಲ್ಲಿ ಸುಮಾರವಾಗಿ ದೊಡ್ಡ ಒಂದು ಈ ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ಗಳು ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಆದರೆ ಅಲ್ಲಿ ಹೆಸರು ಹೇಳೋದು ಯೋಗ್ಯ ಅಲ್ಲ ಅಂತ. ಆದರೆ ಅಲ್ಲಿ ನಾನು ಹೋಗಿ ಅದನ್ನೊಂದು ಈ ರೀತಿ ಮಾಡಿ, ಹೀಗೆ ಮಾಡಿ, ಇರುವಂಥದ್ದು ಒಂದು ಜಗದೊಳಗೇ ಹೀಗೆ ಮಾಡಿ ಅಂತೇಳಿ. ಯಾಕಂದರೆ 10 ವರ್ಷಗಳು ಆ ಒಂದು ಜಗದಲ್ಲಿ ತೊಂದರೆಯಾಗಿ, ತಾಪತ್ರೆ, ಅಡಚಣೆಗಳಾಗಿ, ಇದು ಹೀಗೆ ಮಾಡಿದ್ರಿಂದ ನಿಮ್ಗೆ ಈ ರೀತಿ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಷಯಗಳು ಹೇಳಿದಾಗ ಅದು ಇವತ್ತು ಕೂಡ ಹೆಸರುವಾಸಿ ಆಗಿದೆ ಆ ಜಾಗ. ಈಗ ಒಂದು 20-25 ವರ್ಷಗಳಿಂದ ನೋಡ್ತಾ ಇದ್ದೀವಿ, ಹೆಸರುವಾಸಿ ಆಗಿದೆ. ಉದಾಹರಣೆ ಸಾಕಷ್ಟಿದೆ. ಈಗ ನಮ್ಮ ಒಂದು ಬೆಂಗಳೂರು ನಗರದಲ್ಲಿ ಸಾಮಾನ್ಯವಾಗಿ ಅಗ್ದಿ ದೊಡ್ಡ ವ್ಯಕ್ತಿಗಳು ಮತ್ತು ಇವತ್ತು ಅವರು ಕ್ಯಾಬಿನೆಟ್ಸ್ ಮಂತ್ರಿಗಳು, ಅವರ ಪರಿಸ್ಥಿತಿ ಹೇಗಾಗಿತ್ತು ಅಂದರೆ, ನಿಜವಾಗ್ಲೂ ನಮ್ಮ ಜೀವನ ಮುಗಿದು ಹೋಯಿತು, ನಮಗೆ ಇಲ್ಲಿಂದ ಏನೂ ಸುಖವಿಲ್ಲ ಅನ್ನುವಂಥ ಹಂತದಲ್ಲಿ ಆಯಿತಾ, ನಮಗೆ ನಾವು ಅದನ್ನು ಜಗದ ಮೇಲೆ ಹೋಗಿ ಅದನ್ನು ನೋಡಿ, ಸರ್ ಇದಕ್ಕೆ ಈ ರೀತಿ ಪರಿಹಾರ ಇದೆ, ಇದು ಹೀಗೆ ಮಾಡ್ಕೊಳ್ಳಿ ಅಂತ ಮಾಡಿದಾಗ ನಿಜಕ್ಕೂ ಅವರು 2 ವರ್ಷದಲ್ಲಿ ಇವತ್ತು ಮತ್ತೆ ಅವರು ಕ್ಯಾಬಿನೆಟ್ಸ್ ಮಂತ್ರಿಗಳಾಗಿದ್ದಾರೆ. ಇಂಥ ಉದಾಹರಣೆಗಳು ಸಾಕಷ್ಟಾಗಿದೆ ಆಯಿತಾ. ಈಗ ಸಣ್ಣ ಪುಟ್ಟ ವ್ಯವಹಾರಿಕ ಜನಗಳಾಗ್ಬೋದು, ಆಮೇಲೆ ಈ ನೌಕರಸ್ಥರಾಗ್ಬೋದು. ಯಾಕಂದರೆ ಇದು ಒಂದು ವಾಸ್ತು ಅಂದರೆ ಬಹಳ ಒಂದು ಮುಖ್ಯವಾಗಿದೆ. ಮತ್ತು ಆ ಮನುಷ್ಯನಿಗೆ ನೆಮ್ಮದಿ, ಯಾಕಂದರೆ ನಾವು ಜೀವನ ಮಾಡೋದು ಎಷ್ಟೇ ವರ್ಷಗಳು ಬದುಕ್ತೀವಿ ಅಂದರೂ ಕೂಡ ಸುಖ ಮತ್ತು ಸಂತೋಷ, ನೆಮ್ಮದಿಯಿಂದ ಇರಬೇಕು ಅನ್ನೋ ಕಾರಣಕ್ಕಾಗಿ ಇವುಗಳೆಲ್ಲ ಇರೋದ್ರೊಳಗೇ ಅದನ್ನು ಪರಿಹಾರ ಮಾಡ್ಕೋಬಹುದು. ನಿಮ್ಮ ಕೆಲವು ವಿದೇಶಿ ಪ್ರಜೆಗಳು ಕೂಡ ನಿಮ್ಮ ಖಂಡಿತ ಅವರ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಅವರು ನಮ್ಮ ಥರ ಈ ವಾಸ್ತು ಎಲ್ಲ ನೋಡ್ತಾರೆ, ಜ್ಯೋತಿಷ್ಯ. ಹೌದು. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಯಾವ ಪ್ರಪಂಚದಲ್ಲಿ ಯಾವ ಭಾಗದವರಾಗ್ಬೋದು, ಎಲ್ಲರಿಗೂ ಬೇಕಾಗಿದ್ದು ನೆಮ್ಮದಿ, ಮುಖ್ಯವಾಗಿ ಆರೋಗ್ಯ. ಯಾಕಂದರೆ ಎಲ್ಲ ಸಂಪತ್ತುಗಳಲ್ಲಿ
ಮುಖ್ಯವಾಗಿ ಉಳಿದು ನಮಗೆ ನೆಮ್ಮದಿ ಕೊಡೋದು ನಮ್ಮ ಆರೋಗ್ಯ ಸಂಪತ್ತು. ನಮ್ಮ ಆರೋಗ್ಯನೇ ಸರಿ ಇಲ್ಲ ಅಂದರೆ ಯಾವ ಸಂಪತ್ತು ತೊಗೊಂಡು ಏನು ಮಾಡೋದು? ಎಲ್ಲ ಶೂನ್ಯ ಇದೆ. ಹೀಗಾಗಿ ಆಲ್ಮೋಸ್ಟ್ ನಮ್ಮ ಸನಾತನ ಧರ್ಮ ಪ್ರಕಾರ ಹಿಂದೂ ಪದ್ಧತಿ, ವಾಸ್ತು ಶಾಸ್ತ್ರ, ಜ್ಯೋತಿಷ್ಯ ಎಲ್ಲವನ್ನು ಎಲ್ಲರೂ ನಂಬೋರಿದ್ದಾರೆ. ಆದರೆ ಆ ಒಂದು ಸಮಯ ಬರುತ್ತೆ ಅವರಿಗೆ. ಈಗ ನಡೆಯೋ ಕಾಲಕ್ಕೆ ನಾನು ಹೀಗೆ ಇರ್ತೀನಪ್ಪ, ನಾನು ಹೀಗೆ ಇದ್ದೀನಿ, ನಾನು ಸಾಕಷ್ಟು ಬೆಳೆದಿದ್ದೀನಿ, ಬೆಳವಣಿಗೆ ಆಗಿದ್ದೀನಿ, ನನಗೆ ಎದರದ್ದು ಯಾವುದ್ರದ್ದು ಅಗತ್ಯ ಇಲ್ಲ ಅಂತ ಹೇಳ್ತಾನೆ ಒಂದು ಸಮಯದಲ್ಲಿ. ಅದೇ ಮನುಷ್ಯ ರಿಪೀಟ್ ಆಗಿ ನನಗೆಲ್ಲ ಬೇಕಪ್ಪ, ಇಲ್ಲಿ ಯಾರೋ ಹೇಳೋರಿದ್ದಾರೆ, ಕೇಳೋರಿದ್ದಾರೆ, ಈ ಒಂದು ಧರ್ಮ ಇದೆ, ನಮ್ಮ ಹಿಂದೂ ಸನಾತನ ಧರ್ಮ ಪದ್ಧತಿ ಇದೆ, ಇಲ್ಲಿ ಸಾಕಷ್ಟು ಅನೇಕ ಒಂದು ವಿದ್ಯೆಗಳು ಬಲ್ಲವರಿದ್ದಾರೆ, ಇವುಗಳಿಂದ ನಾವು ಸಾಕಷ್ಟು ಒಳ್ಳೆಯದಾಗಿದೆ ಅಂತ ಅದೇ ಜನ ಹೇಳೋರು ಇದ್ದಾರೆ. ಈ ಎಸ್ಟ್ರಾಲಜಿ ಏನು ನಾವು ಜ್ಯೋತಿಷ್ಯ ಅಂತ ಹೇಳ್ತೀವಿ, ಈ ಜ್ಯೋತಿಷ್ಯ ಶಾಸ್ತ್ರನೂ ಕೂಡ ನೀವು ಸುಮಾರು 50 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀರಿ. ನಿಮ್ಮಿಂದ ಸಲಹೆ ಸೂಚನೆ ಪಡ್ಕೊಂಡು ಹಲವಾರು ಜನ ಪಾಸಿಟಿವ್ ಆಗಿ ಉದ್ಧಾರ ಆಗಿರೋ ಉದಾಹರಣೆಗಳು ಕೂಡ ಇವೆ. ಈ ಜ್ಯೋತಿಷ್ಯ ಅನ್ನೋದಕ್ಕೆ ಮೂಲ ರಾಶಿ ನಕ್ಷತ್ರನ ಆಗಿರುತ್ತಾ ಅಥವಾ ಆ ಕುಟುಂಬದ ಹಿನ್ನೆಲೆ, ಸೊ ಅವರ ಒಂದು ಜಾತಕ ಅದೆಲ್ಲನೂ ಇನ್ವಾಲ್ವ್ ಇರುತ್ತೆ? ನೋಡಿ, ಈಗ ಜ್ಯೋತಿಷ್ಯ ಅಂದರೆ ಇದು ಭಾಳ ಹತ್ತಿರ ಮನುಷ್ಯನ ಜೀವನಕ್ಕೆ. ಯಾಕಂದರೆ ಜ್ಯೋತಿಷ್ಯದಲ್ಲಿ ಸಾಕಷ್ಟು ವಿಧಾನಗಳಿದೆ. ಹಸ್ತ ಸಾಮುದ್ರಿಕ ಅಂತ ಇದೆ, ಮುಖ ಲಕ್ಷಣ ಅಂತ ಇದೆ, ರಾಶಿ ನಕ್ಷತ್ರಗಳಂತಿದೆ, ಆಯಿತಾ? ಇವು ಒಂದಕ್ಕೊಂದು ಅಟ್ಯಾಚ್ ಆಗಿದೆ. ಈಗ ನೋಡಿ, ಗ್ರಹಗಳು ಅಂತ ಹೇಳ್ತೀವಿ ನಾವು ಜ್ಯೋತಿಷ್ಯದಲ್ಲಿ. ಅಗ್ರಗಣ್ಯ ಗ್ರಹಗಳು. ಗ್ರಹಗಳಂದರೆ ಪೂರ್ವ ಜನ್ಮದಲ್ಲಿ ಮಾಡಿದ ಒಂದು ಪಾಪದ ಫಲ. ಆ ಒಂದು ಪಾಪದ ಫಲ ವಿಮುಕ್ತವಾಗಿ ಇಲ್ಲಿ ರಾಹುಕೇತುಗಳು ನಮ್ಮ ಜಾತಕದಲ್ಲಿ ಬಂದುಬಿಡ್ತಾರೆ. ಬಂದ್ಕೊಂಡು ಇಲ್ಲಿ ಕಾಲಸರ್ಪದೋಷ ಅಂತ ಆಗುತ್ತೆ. ಆದಾಗ ಹಿಂದಿನ ಜನ್ಮದ ಒಂದು ಪಾಪದ ಫಲ ಈ ರೀತಿ ಇವತ್ತಿನ ಜೀವನದಲ್ಲಿ ಅವರು ಅನುಭವಿಸ್ತಿರ್ತಾರೆ. ಇವೆಲ್ಲ ಈ ಗ್ರಹಗತಿಗಳಿಂದ ತಿಳಿದು ಬರ್ತಕ್ಕಂಥ ವಿಷಯ. ಆದರೆ ಆ ಮನುಷ್ಯನ ಹುಟ್ಟಿದ ಸಮಯ, ಹುಟ್ಟಿದ ದಿನಾಂಕ ಮತ್ತು ಹುಟ್ಟಿದ ಸ್ಥಳ ಇವು ಕರೆಕ್ಟಾಗಿ ಸಿಕ್ತು ಅಂದರೆ ಆ ಮನುಷ್ಯನ ಜೀವನ ಹೇಗೆ ಬಂತು, ಹೇಗೆ ನಡೀತಾ ಇದೆ ಮತ್ತು ಮುಂದೆ ಹೇಗೆ ನಡೀತದೆ ಅಂತಕ್ಕಂಥ ಸ್ಪಷ್ಟ ಚಿತ್ರಣ ಈ ಜ್ಯೋತಿಷ್ಯದಲ್ಲಿ ಸಿಗ್ತದೆ. ಶ್ರೀಸಾಮಾನ್ಯ ಜನರಾಯಿತು ಜ್ಯೋತಿಷ್ಯ ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ. ಈ ನಂಬದೇ ಇರೋರಿಗೆ ಏನು ಹೇಳ್ತೀರಾ? ಸರ್ ನೋಡ್ರಿ, ನಂಬಲೇ ಮನವೇ, ಹಂಬಲಿಸಲು ಬೇಡ ಅಂತ ಹೇಳ್ತಾರೆ. ನಂಬಿಕೆಯಿಂದಲೇ ಶಾಂಬನು ಒಲಿಯುವನು. ಯಾವುದೂ ಇದ್ದರೂ ನಾವು ನಂಬಬೇಕಾಗತ್ತೆ. ಇನ್ನು ನಂಬದೆ ಅವ್ರು ಏನನ್ನೂ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ನಾನು ಚೆನ್ನಾಗಿದ್ದೀನಿ, ನಾನು ಬದುಕ್ತೀನಿ, ಎಷ್ಟು ದಿನ? ನೋಡಿ, ಮನುಷ್ಯನಿಗೆ ಒಂದು ಕಷ್ಟ ಅಂತ ಬರುತ್ತೆ, ರೋಗಬಾಧೆ ಅಂತ ಬರುತ್ತೆ, ಅಥವಾ ಒಂದು ಕೌಟುಂಬಿಕ ಕಲಹ ಬರ್ತದೆ. ಇವು ಸಮಸ್ಯೆಗಳು ಬಂದಾಗ ಆ ಮನುಷ್ಯನಿಗೆ ಅರಿವು ಬರ್ತದೆ. ಉದಾಹರಣೆಗೆ ಈಗ ಸಾಕಷ್ಟು ಇಂಥ ಉದಾಹರಣೆ ಆಗಿದ್ದಾವೆ. ಇವತ್ತು ಕೆಲವು ಜನ ನಂಬ್ತಾ ಇಲ್ಲ. ಆದರೆ ಎಲ್ಲೋ ಯಾರೋ ತಿಳುವಳಿಕೆ ಇಲ್ಲದಂಥ ಜ್ಯೋತಿಷ್ಯ ಕಡೆ ಹೋಗಿ, ಆ ಸಾಮಾನ್ಯ ಜ್ಞಾನ ಇಲ್ಲದ ಕಡೆ ಹೋಗಿ ಕೇಳಿ ಅಲ್ಲಿ ಏನಾಗುತ್ತೆ, ಅವ್ರ ಮನಸ್ಸಿಗೆ ಅಪಪ್ರಚಾರ ಮಾಡ್ಕೊಂಡಿರ್ತಾರೆ. ಇಲ್ಲ, ಇನ್ನೂ ಕೂಡ ಇವಾಗ ಅಂದರೆ ಎಷ್ಟು ವಿಜ್ಞಾನ ಮುಂದುವರಿತಾ ಇದೆ ಅಷ್ಟೇ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಹೆಚ್ಚು ತಿಳುವಳಿಕೆ ಕೂಡ ಬೆಳೀತಾ ಇದೆ. ಯಾಕಂತಂದರೆ ಇತ್ತೀಚೆಗೆ ನೀವು ಗಮನಿಸಿರ್ಬೋದು, ನಮ್ಮ ಇಸ್ರೋದವರು ಒಂದಿಷ್ಟು ಸ್ಯಾಟಲೈಟ್ಗಳನ್ನು ಉಡಾವಣೆ ಮಾಡಬೇಕಾದರೂ ಕೂಡ ಆ ಮುಹೂರ್ತ ಅದೇನಿದೆ ಜ್ಯೋತಿಷ್ಯದ ಪ್ರಕಾರ ಅದನ್ನೆಲ್ಲ ನೋಡಿಬಿಟ್ಟೆ ಸಮಯನ ನಿಗದಿ ಮಾಡ್ತಾರೆ. ಹೌದು, ಖಂಡಿತವಾಗೂ. ಯಾಕಂತೇಳಿದ್ರೆ ಇವತ್ತು ವಿಜ್ಞಾನ ಮತ್ತು ಜ್ಯೋತಿಷ್ಯ, ಈಗ ಜ್ಯೋತಿರ್ವಿಜ್ಞಾನ ಅಂತಲೇ ಅದಕ್ಕೊಂದು ಸಂಸ್ಥೆಗಳ ಆಗ್ತಾ ಇದೆ. ಅದರಿಂದ ಸಾಕಷ್ಟು ಲಾಭವನ್ನು ಪಡ್ಕೊತಾ ಇದ್ದಾರೆ. ಯಾಕಂದರೆ ಇದರಲ್ಲೂ ಕೂಡ ಇದೆಯಪ್ಪ. ಯಾಕಂದರೆ ಇದು ಇತ್ತಿತ್ತಿಗೆ ಬಂದಿದ್ದಲ್ಲ, ಇದು ಮಹರ್ಷಿಗಳಿಂದಲೂ ಹಿಡ್ಕೊಂಡು ಅವತ್ತಿನ ಈ ಒಂದು ಆರೂಢ ಶಾಸ್ತ್ರ, ಆರ್ಯಭಟ್ರು ಆಯ್ತರೆ, ಮತ್ತು ನೋಡ್ರಿ ಈಗ ವಿಜ್ಞಾನದಲ್ಲಿ ನಮ್ಮ ಜ್ಯೋತಿರ ಒಂದು ಅನೇಕ ಹಿರಿಯರು ದೊಡ್ಡವರು ಅವ್ರು ಏನು ಮಾಡಿಟ್ಟಿದ್ದಾರೆ ಇವತ್ತು ಕೂಡ ಸತ್ಯ ಇದೆ. ಆದರೆ ಅಲ್ಲಿ ಜ್ಯೋತಿಷ್ಯ ಹೇಳುವವನು, ಅವನ ಅನುಭವ ಮತ್ತು ಅವನು ವಿದ್ವತ್ತು ಇವೆಲ್ಲ ಕೆಲಸಕ್ಕೆ ಬರ್ತಾವೆ. ಈ ಪ್ಲಾನೆಟಲ್ಲಿ ಆಗುವಂತಹ ಬದಲಾವಣೆಗಳು, ಈ ಗ್ರಹಗಳ ಸಂಚಾರ, ಸೊ ಇದೆಲ್ಲ ಕೂಡ ಮನುಷ್ಯನ ಬದುಕಿನ ಮೇಲೆ, ಅವನ ಮಾನಸಿಕತೆ ಮೇಲೆ ಪರಿಣಾಮ ಬೀರುತ್ತಾ? ಖಂಡಿತ ಬೀಳುತ್ತೆ ಸರ್, ಖಂಡಿತ ಬೀಳುತ್ತೆ. ಯಾಕಂದರೆ ಈಗ ಒಂದು ರಾತ್ರಿ ಒಂದು ಹಗಲು, ಈಗ ಉದಾಹರಣೆ ಆ ಒಂದು ದಿನಮಾನದ ಒಂದು ವರ್ತುಲ ಹೇಗೆ ಹೋಗ್ತದೆ, ಇವಾಗ ಒಂದು ಮಧ್ಯಾಹ್ನ ಸಂಜೆ ಆಗ್ತಾ ಇವೆಲ್ಲ ಬದಲಾವಣೆ ಏನಾಗುತ್ತೆ ಆ ಮನುಷ್ಯನ ಒಂದು ಆರೋಗ್ಯದ ಮೇಲೆ, ಅವನ ಕುಟುಂಬದ ಮೇಲೆ, ಅವನ ವ್ಯವಹಾರದ ಮೇಲೆ ಸಾಕಷ್ಟು ಬದಲಾವಣೆ ಆಗುತ್ತೆ. ಸಮಸ್ತ ಸೃಷ್ಟಿ ಮೇಲೇ ಪರಿಣಾಮ ಆಗುತ್ತೆ ಖಂಡಿತ. ಈಗ ಉದಾಹರಣೆ ಒಂದು ಚಂದ್ರಗ್ರಹಣ ಅಂತ ತಗೋರಿ, ಒಂದು ಸೂರ್ಯಗ್ರಹಣ ಅಂತಲೇ ತಗೋರಿ. ಯಾಕಂದರೆ ಇಷ್ಟೇ ಗಂಟೆಗೆ ಇಷ್ಟೇ ಮಿನಿಟಿಗೆ ಬರುತ್ತೆ. ಆ ಒಂದು ಉದಾಹರಣೆ ತಿಳುವಳಿಕಿದ್ದಂಥ ಜನಗಳು ಆ ಒಂದು ಗ್ರಹಣ ಸ್ಪರ್ಶವಾಯಿತು ಅಂತ ಹೇಳಿದರೆ ಏನೋ ಒಂದು ಆಹಾರ ಸ್ವೀಕಾರ ಮಾಡೋದಿಲ್ಲ. ಯಾಕೆ? ಇವತ್ತು ಕೂಡ ಇವತ್ತಿನ ಜನರೇಷನ್ ಕೂಡ ವಿಜ್ಞಾನ ಕೂಡ ಹೇಳ್ತದೆ ಏನಂತ, ಇದು ವಿಷಾಹ. ಯಾಕಂದರೆ ಎಲ್ಲದಕ್ಕೂ ಒಂದು ಮುಕ್ತಿ, ಆ ಒಂದು ಮೋಕ್ಷ ಏನಾಗುತ್ತೆ, ಆ ಮೋಕ್ಷದ ನಂತರನೇ ಅವರು ಶುದ್ಧೀಕರಣವನ್ನು ಮಾಡಿಕೊಂಡು ಏನೋ ಒಂದು ಆಹಾರ ಸ್ವೀಕರಿಸ್ತಾರೆ.
ಯಾಕಂದರೆ ಇದು ಆರೋಗ್ಯ ಬೆಳವಣಿಗೆಯಿಂದ ಮತ್ತು ಅವನ ಒಂದು ಜೀವನದ ಬೆಳವಣಿಗೆ ದೃಷ್ಟಿಯಿಂದ ಇವೆಲ್ಲವನ್ನು ಇವತ್ತು ಕೂಡ ಆಚಾರ ವಿಚಾರದಲ್ಲಿ ಇದೆ ಸರ್. ಮತ್ತೊಂದು ನಾವು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಮಾತಾಡ್ತಾ ಹೋದಾಗ ಈ ಮಾಟ ಮಂತ್ರ, ಮಾಟ ಮಾಡಿಸೋದು, ಮಾಟ ತೆಗೆಸೋದು ಅಂತೆಲ್ಲ ಮಾತಾಡ್ತೀವಿ. ನಿಜವಾಗಲೂ ಮಾಟ ಅನ್ನೋದು ಒಂದು ಮಾಡಿಸ್ಲಿಕ್ಕೆ ಸಾಧ್ಯನಾ? ಒಬ್ಬರ ಏಳಿಗೆನ ಸಹಿಸಲಾಗದೆ ಅವ್ರ ಕುಟುಂಬ ನಾಶ ಆಗೋಗಲಿ, ಸರ್ವನಾಶ ಆಗೋಗಲಿ ಅಂತ ಒಂದಿಷ್ಟು ಏನೋ ಮಾಡ್ತಾರೆ. ಸೊ ಅದೆಲ್ಲ ಮಾಡಲಿಕ್ಕೆ ಸಾಧ್ಯನಾ? ಸಾಧ್ಯ ಇದೆ ಸರ್. ಯಾಕಂತೇಳಿದರೆ ಈ ಒಂದು ವೇದಗಳಲ್ಲಿ ಅಥರ್ವರ್ಣ ವೇದ ಅಂತ ಬರುತ್ತೆ. ಅಥರ್ವರ್ಣ ವೇದದಲ್ಲಿ ಇವೆಲ್ಲ ಅವತ್ತಿನ ಕಾಲದಿಂದನೂ ನೋಡ್ಕೊಂಡು ಬಂದಿದ್ದಾವೆ. ಉದಾಹರಣೆಗೆ ಇವತ್ತು ಈ ತಂತ್ರ ಮತ್ತು ಮಂತ್ರ, ಈ ಮಾಟ ವಿದ್ಯೆಗಳು ಅಂತೇಳಿದರೆ ಅವು ಕೆಲವು ಸಿದ್ಧಿ ಪುರುಷರು ಅದರದ್ದೇ ಆದಂಥ ಒಂದು ಮೂಲ ಆಳ ಅಧ್ಯಯನ ಮಾಡಿದಂಥವರು ನಿಜಕ್ಕೂ ಒಬ್ಬ ಮನುಷ್ಯನ ಮೇಲೆ, ವೈದ್ಯೆಯ ಮೇಲೆ ಉಚ್ಚಾಟನ ಪ್ರಯೋಗ, ಈ ಸ್ತಂಭನ ಪ್ರಯೋಗ, ಈ ಕ್ರಿಯೆಗಳನ್ನು ಯಾವಾಗಿಂದಲೂ ಮಾಡ್ತಾ ಬಂದಿದ್ದಾರೆ. ನಿಜಕ್ಕೂ ಅದು ಸತ್ಯ ಸಹ ಇದೆ. ಈ ವಶೀಕರಣ, ಸೊ ವಶೀಕರಣ ಅಂದರೆ ಹೀಗಿದೆ, ಅದನ್ನು ಕೂಡ ಶಾಸ್ತ್ರಸಮ್ಮತವಾಗಿಯೇ ಇದೆ, ಅದೂ ಸತ್ಯ ಇದೆ. ಯಾಕಂದರೆ ರಾಜ ವಶೀಕರಣ, ಧನ ವಶೀಕರಣ, ಅಧಿಕಾರ ವಶೀಕರಣ, ಜನವಶೀಕರಣ ಅಂತ ಇದೆ. ಇವೆಲ್ಲ ನಡೀತಾ ಇದ್ದಾವೆ ಇವತ್ತಿನ ಕಾಲದಲ್ಲಿ. ಇವತ್ತು ಈಗಲೂ ಕೂಡ ನಂಬ್ತಾ ಇದ್ದಾರೆ, ಎಷ್ಟೋ ಜನಗಳು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಸಾಕಷ್ಟು ಇದಾವೆ ಸರ್. ಈ ಮಾಟ ಮಾಡಿಸೋದು ಅಂತೇನು ಹೇಳ್ತೀವಿ, ಅದನ್ನು ತೆಗೆಸೋದು ಕೂಡ ಶಾಸ್ತ್ರದಲ್ಲಿದೆ. ಹೌದು ಹೌದು, ಅದಕ್ಕೆ ಯಾಕಂದರೆ ಪರಿಹಾರ ಅಂತೂ ಇದೆ. ಒಂದು ವಿಮೋಚನೆ, ಒಂದು ಪರಿಹಾರದ ರೀತಿ ಮತ್ತು ಆ ಒಂದು ಈ ವೈದ್ಯಕೀಯವಾಗಿ ಆಗ್ಬೋದು. ಉದಾಹರಣೆಗೆ ಹೋಮ ಹವನಗಳು, ಪೂಜೆ ಪುನಸ್ಕಾರಗಳು, ಇವೆಲ್ಲ ಸಾಕಷ್ಟುವಾಗಿ ಅದಕ್ಕೊಂದು ಪರಿಹಾರವೂ ಇದೆ. ಇದು ಬರೀ ಒಬ್ಬ ವ್ಯಕ್ತಿಗಳ ಮೇಲೆ ಮಾಡ್ಬೋದಾ ಅಥವಾ ಒಂದು ಸಮೂಹ, ಒಂದು ರಾಜ್ಯ, ಒಂದು ರಾಷ್ಟ್ರದ ಮೇಲೂ ಮಾಡಬಹುದು. ಯಾಕಂದರೆ ಅಷ್ಟು ಒಂದು ವಿದ್ಯೆ ಬಲ್ಲವನಿದ್ದ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಮೇಲೆ, ಒಂದು ಸಮೂಹದ ಮೇಲೆ, ಒಂದು ರಾಜ್ಯದ ಮೇಲೆ ಕೂಡ ಮಾಡ್ಬೋದು. ನಿಮಗೆ ಹಲವಾರು ರಾಜಕಾರಣಿಗಳು ಕೂಡ ನಿಮ್ಮ ಕ್ಲೈಂಟ್ ಇದ್ದಾರೆ. ಒಂದು ವಾಸ್ತು ಆಗಿರ್ಬೋದು, ಜೊತೆಗೆ ನಿಮಗೆ ಜ್ಯೋತಿಷ್ಯ ಕೂಡ ಆಗಿರ್ಬೋದು. ಸೊ ಪ್ರಸಕ್ತ ರಾಜಕಾರಣವನ್ನು ನೋಡಿದರೆ ನಿಮಗೆ ಏನು ಅನಿಸುತ್ತೆ ಸರ್? ಈಗ ನೋಡಿ, ಎಲ್ಲಿ ತನ ಮನುಷ್ಯನಲ್ಲಿ ನಂಬಿಕೆ ಇದೆ. ಈ ಉದಾಹರಣೆಗೆ ಒಬ್ಬ ಎದುರಾಳಿ ಅಂದರೆ ಇದಕ್ಕೊಂದು ಈ ಶತ್ರು ಪ್ರಯೋಗ ಅಂತ ಹೇಳ್ತಾರೆ. ಶತ್ರು ಪ್ರಯೋಗ ಅಂದರೆ ಈ ಸಲ ನಾನು ಮುಂದೆ ಬರಲೇಬೇಕು ಅಂದರೆ ಗೆಲ್ಲೇಬೇಕು, ನನ್ನ ಎದುರಾಳಿ ಬೆಳಲೇಬೇಕು, ಸೋಲಬೇಕು ಅನ್ನುವಂಥ ಒಂದು ಪ್ರಯೋಗ. ಅದು ಇವತ್ತು ಕೂಡ ಸಾಕಷ್ಟು ನಡೀತಾ ಇದ್ದಾವೆ. ಈ ಮಾಧ್ಯಮಗಳಲ್ಲಿ ನೋಡಿದ್ದೀವಿ, ಕೇಳಿದ್ದೀವಿ. ಮತ್ತು ಇವತ್ತು ಎಷ್ಟೋ ಜನಗಳು ಗೆದ್ದಿದ್ದಾರೆ, ಎಷ್ಟೋ ಜನ ಸೋತಿದ್ದೂ ಇದ್ದಾರೆ. ನಿಮ್ಮ ಹತ್ರ ರಾಜಕಾರಣಿಗಳು ಬರೋರು ತಮ್ಮ ಗೆಲುವಿಗೆ ಪೂರಕವಾಗಿ ಪೂಜೆ ಮಾಡಿ, ಪುನಸ್ಕಾರ ಮಾಡಿ, ಇಂಥದ್ದು ಮಾಡಿ ಅಂತ ಕೇಳಲಿಕ್ಕೆ ಬರ್ತಾರೋ, ಅಥವಾ ತಮ್ಮ ಎದುರಾಳಿ ಸೋಲ್ಲೇಬೇಕು, ಅವನ ಅವನತಿ ಆಗಬೇಕು, ಅದಕ್ಕೊಂದಿಷ್ಟು ಏನೋ ಪರಿಹಾರ ಸೂಚನೆ ಅಂತ ಬರ್ತಾರೆ? ಖಂಡಿತ ಒಳ್ಳೆಯ ಪ್ರಶ್ನೆ ಸರ್. ಯಾಕಂದರೆ ಎಲ್ಲರೂ ಮನಸ್ಸಿನಲ್ಲಿ ನಾನು ಗೆಲ್ಲಬೇಕು ಅನ್ನೋದೇ ಮೊದಲನೇ ಆಸೆ. ಅದಕ್ಕೆ ಈ ವ್ಯಕ್ತಿ ಎದುರಾಳಿ ಇದ್ದಾನೆ, ಇವನು ಎಲ್ಲ ಒಂದು ತಾಂತ್ರಿಕವಾಗಿಯೂ ಮಾಡ್ತಾನೆ, ಸಾಕಷ್ಟು ನಮಗೆ ಕಷ್ಟ ಆಗಿದೆ, ಮತ್ತು ಈ ಸಲೂ ಕೂಡ ಒಂದು ತಾಂತ್ರಿಕವಾಗಿ ಮುಂದುವರಿತಾನೆ. ಹಾಗಾಗಿ ಆ ಮನುಷ್ಯನಿಗೆ ಸ್ತಂಭನ, ಆ ಮನುಷ್ಯ ಗೆಲ್ಲಬಾರ್ದು, ನಾನು ಗೆಲ್ಲೇಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡೇ ನಮ್ಮಲ್ಲಿ ಹೆಚ್ಚಾಗಿ ಬರ್ತಾರೆ. ಈ ಇಂದಿನ ಈ ಆಧುನಿಕ ಸಮಾಜದಲ್ಲಿ ಈ ಧರ್ಮ, ಆಮೇಲೆ ನಂಬಿಕೆ, ಜ್ಯೋತಿಷ, ಇದರ ಬಗ್ಗೆ ಸ್ವಲ್ಪ ಈಗಿನ ಜನಾಂಗ ಏನಿದೆ ಸ್ವಲ್ಪ ದೂರನೇ. ಸೊ ಅಂಥ ಜನಾಂಗಕ್ಕೆ, ಅಂಥ ಯುವ ಪೀಳಿಗೆಗೆ ನೀವು ಸುಮಾರು 50 ವರ್ಷಗಳಿಂದ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀರಾ. ನಿಮ್ಮ ಅನುಭವದಲ್ಲಿ ಹಲವಾರು ಬದಲಾವಣೆಗಳನ್ನು, ಒಂದು ನೆಗೆಟಿವ್ ಬದಲಾವಣೆಗಳಾಗಿರ್ಬೋದು, ಅದು ಪಾಸಿಟಿವ್ ಬದಲಾವಣೆಗಳನ್ನಾಗಿ ನೀವು ನೋಡಿದ್ದೀರಾ. ಜೊತೆಗೆ ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕೂಡ ನೀವು ಸಲಹೆ ಸೂಚನೆಗಳನ್ನು, ಮಾರ್ಗದರ್ಶನಗಳನ್ನು ಕೊಟ್ಟಿರ್ತೀರಾ. ಸೊ ಯುವ ಜನಾಂಗಕ್ಕೆ ಏನು ಹೇಳ್ತೀರಾ ಸರ್? ಮೊದಲನೇದಾಗಿ ಮನೋಸ್ಥೈರ್ಯ, ಮನುಷ್ಯನಲ್ಲಿ ಒಂದು ಒಳ್ಳೆಯ ಭರವಸೆ, ಹಾಗೆ ಒಳ್ಳೆಯ ಒಂದು ಕ್ರಿಯೆ. ಯಾಕಂದರೆ ನಾವು ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ನುಡಿಯಬೇಕು. ಮೊದಲನೇದಾಗಿ ಇದು ಎಲ್ಲರ ಮನಸ್ಸಲ್ಲಿರಬೇಕಾದಂಥ ಒಂದು ವಿಷಯ. ಇದರ ನಂತರ ಎಲ್ಲ ಒಂದು ನಮ್ಮ ಧಾರ್ಮಿಕ, ನಮ್ಮ ಪದ್ಧತಿ, ನಮ್ಮ ಆಚಾರ ವಿಚಾರಗಳನ್ನು, ನಮ್ಮ ಏನದು ಸಂಸ್ಕೃತಿ ಯಾವ ರೀತಿ ನಡ್ಕೊಂಡು ಬಂದಿದೆ ಆ ಕಡೆ ಗಮನ ಕೊಟ್ಟು ಹೋಗೋದರಿಂದ ಅವ್ರ ಜೀವನದಲ್ಲಿ ಎಷ್ಟೋ ಯಶಸ್ವಿಗಳನ್ನು ಖಂಡಿತ ಆಗುತ್ತೆ ಸರ್. ಹಾಗೆ ಇವತ್ತು ನಂಬಲಿಲ್ಲ ಆಯಿತಾ, ಕೆಟ್ಟ ಮಾರ್ಗ, ಕೆಟ್ಟ ಜನಗಳ ಸಹವಾಸ ಹೋದ ಅಂದರೆ ಆ ಮನುಷ್ಯನ ಜೀವನನೇ ಹಾಳಾಗ್ತದೆ. ಹಾಗಾಗಿ ವಿದ್ಯಾವಂತನಾಗಬೇಕು, ಎಲ್ಲ ನಮ್ಮ ವಿಷಯಗಳನ್ನು ತಿಳ್ಕೊಳ್ಬೇಕು, ಮತ್ತು ಒಳ್ಳೆಯ ಒಂದು ಗುರಿ ಇಟ್ಟುಕೊಂಡು ಹೋದದ್ದೇ ಆದರೆ ಖಂಡಿತ ಮನುಷ್ಯನಲ್ಲಿ ಯಶಸ್ವಿ ಆಗುತ್ತೆ. ಆದರೆ ಇನ್ನೊಂದು ಈ ವಿಷಯಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಎಲ್ಲದಕ್ಕೂ ಮನುಷ್ಯನ ಗ್ರಹಬಲ ಅಂತ ಹೇಳ್ತಾರೆ,
ದೈವಬಲ ಅಂತ ಹೇಳ್ತಾರೆ, ಜನಬಲ ಅಂತ ಹೇಳ್ತಾರೆ, ದೈವಬಲ ಅಂತ ಹೇಳ್ತಾರೆ. ಈ ಬಲಗಳು ಆ ಮನುಷ್ಯನಿಗೆ ಮುಖ್ಯವಾಗಿ ಒಂದು ಕೆಲಸ ಮಾಡಿಸ್ಲಿಕ್ಕೆ ಸಾಧ್ಯತೆ ಉಂಟು. ಹಾಗೆ ಆ ಮನುಷ್ಯನ ಮನಸ್ಥಿತಿ ಕೂಡ ಚೆನ್ನಾಗಿರಬೇಕು. ಇತ್ತೀಚೆಗೆ ನೀವು ಮಾಧ್ಯಮಗಳಲ್ಲಿ ನೋಡಿರ್ತೀರಿ. ಸೊ ಅದೇ ಕಾರಣಕ್ಕೆ ನಾನು ಈ ಪ್ರಶ್ನೆ ಕೇಳಿದೆ. ಹಲವಾರು ವಿದ್ಯಾರ್ಥಿಗಳು SSLC ವಿದ್ಯಾರ್ಥಿಗಳಾಗಿರ್ಬೋದು, PUC ವಿದ್ಯಾರ್ಥಿ ಆಗಿರ್ಬೋದು, ಆಮೇಲೆ ಕೆಲವರು ಈಗ ತಾನೇ ಮದುವೆ ಆಗಿರ್ತಾರೆ, ಒಳ್ಳೆ ಗಂಡ ಹೆಂಡತಿ ಕೂಡ ಒಳ್ಳೆ ಜಾಬಲ್ಲಿರ್ತಾರೆ. ಮಾನಸಿಕ ಸ್ಥೈರ್ಯ ಅವರು ತುಂಬ ಕಮ್ಮಿ ಇರುತ್ತೆ. ಒಂದು ಸಣ್ಣ ಪುಟ್ಟ ಏನೋ ಗೊಂದಲ ಆಗುತ್ತೆ, ಯಾರೋ ಒಬ್ಬರು ಪರೀಕ್ಷೆಯಲ್ಲಿ ಫೇಲ್ ಆಯ್ತಂದರೆ ಆಯಿತು ಆತ್ಮಹತ್ಯೆ ಮಾಡ್ಕೊ, ಇನ್ನೊಬ್ಬ ಸಂಸಾರದಲ್ಲೇ ಇದು ಆಯ್ತಂದರೆ ಆಯಿತು ಮಹಡಿ ಮೇಲಿಂದ ಜಿಗಿ. ಸೊ ಈ ಥರದ ಹಲವಾರು ದಿನಾಲೂ ನಾವು ಮಾಧ್ಯಮಗಳಲ್ಲಿ ನೋಡ್ತಾನೆ ಇರ್ತೀವಿ. ಸೊ ಒಂದು ಇವರು ವಿಮುಖರಾಗ್ತಾ ಇದ್ದಾರೆ ನಮ್ಮ ಪರಂಪರೆಯಿಂದ ಅನ್ನೋದಕ್ಕೂ ಇದು ಕಾರಣನ, ಅಥವಾ ನಮ್ಮ ಬೇಸಿಕ್ ಎಜುಕೇಷನ್ ಅಂದರೆ ನಾವು ಹೇಗೆ ವ್ಯಕ್ತಿತ್ವ ವಿಕಸನ ಮಾಡ್ತೀವಿ, ಆ ವ್ಯಕ್ತಿತ್ವ ವಿಕಸನದಲ್ಲಿ ಈ ಒಂದು ಮನೋಸ್ಥೈರ್ಯ ತುಂಬೋದು, ನಮ್ಮದು ಮಾರಲ್ ಎಜುಕೇಷನ್ ಅನ್ನೋದು ಕಮ್ಮಿ ಆಗ್ತಾ ಇದೆ ಅನಿಸುತ್ತೆ ಸರ್. ಮುಖ್ಯವಾಗಿ ಈಗ ಆ ಮನುಷ್ಯನಿಗೆ ಒಂದು ಪ್ರಾರಬ್ಧ ಕರ್ಮ ಅಂತ ಒಂದಿರುತ್ತೆ. ಪ್ರಾರಬ್ಧ ಕರ್ಮದ ಅನುಸಾರವಾಗಿ ನಮ್ಮ ಗ್ರಹಗತಿಗಳು ನಮಗೆ ಇವೆಲ್ಲ ಬಾಧೆಗಳು ಕೊಟ್ಟಾಗ ಆ ಮನುಷ್ಯ ಒಂದು ವಿದ್ಯೆಯಲ್ಲಿ ಫೇಲ್ ಆಗ್ತಾನೆ, ಮಾನಸಿಕ ಸ್ಥಿತಿಗೊಳಗಾಗ್ತಾನೆ, ಅಥವಾ ಒಂದು ವ್ಯವಹಾರ ಆಗ್ಬೋದು, ಕುಟುಂಬ ಆಗ್ಬೋದು. ಇಂಥ ಒಂದು ಸ್ಥಿತಿಯಲ್ಲಿ ಆಮೇಲೆ ಸಿಕ್ಕೊಂಡ್ಬಿಡ್ತಾನೆ. ನಾವು ಹೇಳ್ತಿರ್ತೀವಿ, ಅಯ್ಯೋ ಅವ್ನು ಉರು ಹಾಕ್ಕೊಂಡು ಸತ್ತ, ಅವನು ಫೇಲ್ ಆದ, ಅಥವಾ ಏನೋ ಒಂದು ಅವ್ನು ಕೆಟ್ಟದ್ದು ಮಾಡ್ಕೊಂಡ ಅನ್ನೋವಂಥ ಒಂದು ವಿಷಯಕ್ಕೆ ಹೋಗ್ತೀವಿ. ಎಲ್ಲದಕ್ಕೂ ಕೂಡ ಹಿನ್ನೆಲೆ ಇದ್ದೇ ಇರುತ್ತೆ ಸರ್. ಆದರೆ ಅವುಗಳಿಂದ ಅವರು ಎಚ್ಚರಗೊಳ್ಳಬೇಕು. ನಮ್ಮ ಜೀವನದಲ್ಲಿ ಈ ರೀತಿ ಸಮಸ್ಯೆಗಳನ್ನು ಯಾಕೆ ಆಗ್ತಾ ಇದೆ, ಯಾವುದರಿಂದ ಆಗ್ತಾ ಇದೆ, ಇದಕ್ಕೆ ಕಾರಣವೇನು, ಇವೆಲ್ಲ ಅವರು ತಿಳ್ಕೊಳ್ಬೇಕಾಗತ್ತೆ. ಆಯಿತಾ? ಅವರು ಅದೇ ಹೇಳ್ತಾ ಇರೋದು. ಯಾಕಂದರೆ ಒಂದು ಜ್ಯೋತಿಷ್ಯ ಅಂದರೆ ಒಂದು ಗಡಿಯಾರ. ನಾವು ಶೋ ಕಟ್ಟಿರೋದಿಲ್ಲ, ಒಂದು ಗಡಿಯಾರ ಶೋ ಕಟ್ಟಿರೋದಿಲ್ಲ. ನಮಗೆ ಇವಾಗ ಎಷ್ಟು ಟೈಮ್ ಆಗಿದೆ, ಎಷ್ಟು ಗಂಟೆ, ಎಷ್ಟು ಮಿನಿಟು, ಅದು ಆ ಮನುಷ್ಯನ ಒಂದು ಹೋರಾಚಕ್ರದಲ್ಲಿ ಸ್ಪಷ್ಟವಾಗಿ ಆ ಮನುಷ್ಯನ ಭವಿಷ್ಯ ನಿಖರವಾಗಿ ಗೊತ್ತಾಗುತ್ತೆ. ಅದಕ್ಕಾಗಿ ನಾವು ಹೇಳೋದು, ಸರಿಯಾದಂಥ ಮಾರ್ಗದರ್ಶನ ಕಡೆ ಹೋದಾಗ ಆ ಮನುಷ್ಯನ ಒಂದು ವಿದ್ಯಾ ಜೀವನ ಆಗ್ಬೋದು, ಉದ್ಯೋಗ ಜೀವನ ಆಗ್ಬೋದು, ವೈವಾಹಿಕ ಜೀವನ ಆಗ್ಬೋದು, ಸ್ಪಷ್ಟವಾಗಿ ಸಿಗುತ್ತೆ ಸರ್. ಅದಕ್ಕಾಗಿ ಮನುಷ್ಯನಲ್ಲಿ ತಾಳ್ಮೆ, ಒಂದು ನಂಬಿಕೆ, ಒಂದು ವಿಶ್ವಾಸ, ಸಂಬಂಧಪಟ್ಟಂಥ ಒಳ್ಳೆಯ ವ್ಯಕ್ತಿಯನ್ನು ಸಂಪರ್ಕ ಮಾಡಿದರೆ ಖಂಡಿತವಾಗೂ ಇಂಥ ಒಂದು ಅವಘಡಗಳು, ಅಪಘಾತಗಳು, ಈ ಒಂದು ಸಮಸ್ಯೆಗಳಿಂದ ಹೊರಗೆ ಬರ್ಬೋದು ಅಂತ ಅವರು. ಒಬ್ಬ ಮನುಷ್ಯನ ಜಾತಕ ನೋಡಿ ಅಂತಂದರೆ ಇನ್ನೂ ಚಿಕ್ಕ ವಯಸ್ಸಿನಲ್ಲೇ ಯಾರೋ ಅಂದ್ಕೊಳ್ಳಿ ಒಂದು 8 ವರ್ಷ ಇದ್ದಾರೆ ಅಂದ್ಕೊಳ್ಳಿ, ಆ ಟೈಮಲ್ಲಿ ಅವ್ರ ಜಾತಕ ನೋಡಿ ಅವರ ಜೀವನದಲ್ಲಿ ಆಗುವಂಥ ಬದಲಾವಣೆಗಳನ್ನು ಏನು ಸಮಯ ಅಂತ ಹೇಳಿದ್ರಿ, ಇಂಥ ಸಮಯಕ್ಕೆ ಇಂಥದ್ದಾಗುತ್ತೆ, ಇಂಥ ಸಮಯ ಅಂತೇಳಿ ನಾವು ಕಡಾಖಂಡಿತವಾಗಿ ಹೇಳ್ಬೋದಾ? ಖಂಡಿತ ಸರ್. ಅವರು ಹುಟ್ಟಿದ ಟೈಮು, ಈ ಮನುಷ್ಯ ಹೀಗೆ ಆಗ್ತಾನೆ ಅಥವಾ ಇಂಥ ಒಂದು ಫೀಲ್ಡಲ್ಲಿ ಹೋಗ್ತಾನೆ, ಈ ಒಂದು ಫೀಲ್ಡ್ನಲ್ಲಿ ಹೋದವ್ರಿಗೆ ಯಶಸ್ವಿ ಆಗುತ್ತೆ. ಯಾಕಂದರೆ ಈ ಒಂದು ನವಗ್ರಹಗಳು ಈಗ ರವಿ, ಚಂದ್ರ, ಕುಜ, ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡ್ತೀರಾ, ಬರೀ ಅವ್ರ ಜಾತಕ ಅದನ್ನಷ್ಟೇ ನೋಡಿ? ಜಾತಕ ಸರ್, ಜಾತಕನೂ ಬೇಕು ಮತ್ತು ಫ್ಯಾಮಿಲಿ ಬ್ಯಾಕ್ಗ್ರೌಂಡೂ ಬೇಕಾಗುತ್ತೆ. ಎರಡು ಕೈ ಕೂಡಿದಾಗ ಅದು ಅವಾಜು ಬರುತ್ತೆ, ಒಂದರಿಂದ ಆಗೋದಿಲ್ಲ. ಒಂದು ಸಂಸ್ಕಾರ, ಒಂದು ಹಿನ್ನೆಲೆ, ಒಂದು ಸಪೋರ್ಟಿಂಗು, ಇವೆಲ್ಲ ಅವರಿಗೆ ಕೊಟ್ಟಾಗನೇ ಆ ಜೀವನದಲ್ಲಿ ಇಂಥದ್ದೇ ನಿರ್ದಿಷ್ಟ ಈ ಮನುಷ್ಯ ಈ ಕೆಲಸ ಮಾಡ್ತಾನೆ. ನಿಮ್ಮ ಒಂದು ಅನುಭವದಲ್ಲಿ ಯಾರೋ ಬಂದಿರ್ತಾರೆ ನಿಮ್ಮ ಹತ್ರ ಒಂದು ಸಮಸ್ಯೆಗೆ ಪರಿಹಾರ ಕೇಳಿ, ನೀವೇನೋ ಒಂದು ಪರಿಹಾರ ಸೂಚಿಸ್ತೀರಿ, ಕಾರಣಾಂತರಗಳಿಂದ ಅಥವಾ ಅಸಡ್ಡೆಯಿಂದೇನೋ ಅದನ್ನು ಅವರು ಮಾಡಲಿಕ್ಕಾಗಲ್ಲ. ಸೊ ನಂತರ ಅವ್ರ ಜೀವನ ಹಾಳಾದ ಉದಾಹರಣೆಗಳನ್ನು ನೋಡಿದ್ದೀರಾ ನೀವು? ಸಾಕಷ್ಟು ಸರ್. ಯಾಕಂತ ಹೇಳಿದ್ರೆ ಈ ಮನುಷ್ಯನಿಗೆ ಈ ಪಾಪಗ್ರಹಗಳು ಅಂತ ಹೇಳ್ತೀವಿ ನಾವು, ನೀಚ ಗ್ರಹಗಳು, ಅವು ಆ ಮನುಷ್ಯನಿಗೆ ಕೇಡು ಮಾಡಬೇಕು. ಉದಾಹರಣೆಗೆ ಒಂದು ಸಣ್ಣ ಶ್ಲೋಕನ ಹೇಳ್ತೇನೆ. ಯಾಕಂದರೆ ಆಡಾದನ ಅಜನು, ಕೋಡಗಾದನ ಹರಿಯು, ಬೇಡಲು ಬಂದು ಶಿವತ. ಅಂದರೆ ಶನಿ ಮಹಾಶಯನು ಅಂಥ ಒಂದು ಮಹಾನ್ ಸೃಷ್ಟಿಕರ್ತ ಇವರು ಇಂಥವ್ರಿಗೆ ಕಾಡಿದಾನಂದರೆ ನಮಗೆ ನಿಮಗೇನು ಪಾಡು? ಹೌದಾ? ಹೌದಾ? ಇದು ಸತ್ಯನಾ? ಆಡಾದನ ಜನ ಕೋಡಗಾದನ ಹರಿಯು, ಬೇಡಲು ಬಂದು ಶಿವತ ನರಿಯಾದ, ಜಗದವರು ಉಳಿದವರು ಪಾಡಿನ ಸರ್ವಜ್ಞ. ಇದು ಅವತ್ತಿನ ಕಾಲಕ್ಕೆ ಹೇಳಿದ್ದಾರೆ. ಅಂದರೆ ಯಾವ ಮನುಷ್ಯನಿಗೂ ಬಿಟ್ಟಿಲ್ಲ, ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇದೆ. ಆದರೆ ಆ ಗ್ರಹಗಳು ಒಳ್ಳೇದು ಯಾವಾಗ ಬರುತ್ತೆ, ಕೆಟ್ಟದ್ದು ಯಾವಾಗ ಹೋಗುತ್ತೆ, ಇವೆಲ್ಲ ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಇವು ನೋಡ್ಕೋಬೇಕಾಗತ್ತೆ. ಅಂತ ಸಂಬಂಧಪಟ್ಟಂಥ ಆ ಒಂದು ವಿದ್ವತ್ತರ ಕಡೆ ಹೋಗಿ ಅದಕ್ಕೆ ಸರಿಯಾಗಿ ತಿಳ್ಕೊಂಡ್ರೆ ಆ ಮನುಷ್ಯ ಅಲ್ಲಿಂದ ಬಚಾವಾಗ್ಬೋದು ಅಂತ. ಸೊ ವಾಸ್ತು ಆಗಿರ್ಬೋದು, ಆಮೇಲೆ ಜ್ಯೋತಿಷದಲ್ಲಿ ಇಷ್ಟೊಂದು ಪಾಂಡಿತ್ಯ ಸಾಧನೆಯನ್ನು ನೀವು ಮಾಡಿದ್ದೀರಾ, ಜೊತೆಗೆ ಹಲವಾರು ಕುಟುಂಬಗಳಿಗೆ ಮಾರ್ಗದರ್ಶನ ಮಾಡಿದ್ದೀರಾ. ನಿಮ್ಮ ಮಾರ್ಗದರ್ಶನದಿಂದ ಹಲವಾರು ಕುಟುಂಬಗಳು ಅತ್ಯಂತ ಅದ್ಭುತವಾಗಿ ತಮ್ಮ ಬದುಕನ್ನು ಕಟ್ಟಿಕೊಂಡ ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇವೆ. ಸೊ ನಿಮ್ಮ ಒಂದು ವೈಯಕ್ತಿಕ ಹಿನ್ನೆಲೆ ಅಂದರೆ ನೀವು ಯಾವ ಮೂಲತಃ ಎಲ್ಲಿಯವರು, ನಂತರ ನೀವು ಯಾರ ಹತ್ರ ಈ ಜ್ಯೋತಿಷ ಮತ್ತು ವಾಸ್ತು ಕಲ್ತ್ರಿ, ಆಮೇಲೆ ಈಗ ನಿಮ್ಮ ಶಿಷ್ಯ ಪರಂಪರೆ ಹೇಗೆ ಬೆಳೀತಾ ಇದೆ? ಸರ್, ನಿಜವಾಗಲೂ ಇದು ಬಹಳ ಒಂದು ಆನಂದದ ಪ್ರಶ್ನೆ. ನಾವು ಬುಡುಬುಡಿಕಿ ಅಂತ ಹೇಳಿ
ನಮ್ಮ ತಾತ, ನಮ್ಮ ಮುತ್ತಾತ ಹಿಡ್ಕೊಂಡು ಈಗ ನನಗೆ ಒಂದು 65-66 ವರ್ಷಗಳಾಯಿತು. ನಾನಿದ 50 ವರ್ಷಗಳು. ಹೇಗೆಂದರೆ ಮೊದಲೇ ನಮಗೂ ಗುರುಗಳು ನಮ್ಮ ತಂದೆಯೇ. ಯಾಕಂದರೆ ನಮ್ಮಲ್ಲಿ ಈ ಹಕ್ಕಿ ಶಕಣ ಅಂತ ಹೇಳಿ, ಹಕ್ಕಿ ಶಕಣ ಅಂತ ಹೇಳಿ, ಆ ಹಕ್ಕಿ ಶಕಣವನ್ನು ರಾತ್ರಿ ಮಧ್ಯರಾತ್ರಿ ಆ ಒಂದು ಜಗದ ಮೇಲೆ ಹೋಗಿ, ಈ ಕೆಲವೊಂದು ನಿರ್ಭಯವಾದಂಥ ಪ್ರದೇಶ, ಅಲ್ಲಿ ಯಾವುದೂ ಶಬ್ದಗಳು ಬರಬಾರ್ದು, ಅಲ್ಲಿ ಒಂದು ಹಾಲಕ್ಕಿ ಅಂತ ಹೇಳಿ, ಆ ಒಂದು ಪರಂಪರೆಯಿಂದ, ಅದರ ಒಂದು ಹೇಳುವಿಕೆಯಿಂದ ನಾವು ಇವತ್ತಿನ ಮಟ್ಟ ಬೆಳೆದಿದ್ದೀವಿ ಸರ್. ಆಮೇಲೆ ಅಲ್ಲಿ ಪಣ ಕಟ್ಟಿಕೊಂಡು ಈ ಮನೆಯಲ್ಲಿ ಅಥವಾ ಈ ಒಂದು ಊರಿನಲ್ಲಿ, ಗ್ರಾಮದಲ್ಲಿ ಈ ವರ್ಷ ಹೀಗೆ ಆಗುತ್ತೆ, ಈ ಮನೆಯಲ್ಲಿ ಹೀಗೆ ಒಂದು ಕಷ್ಟ ಆಗುತ್ತೆ ಅಥವಾ ಹೀಗೆ ಒಂದು ಸುಖ ಆಗುತ್ತೆ ಅಂತ ಹೇಳಿಕೊಂಡು ನಮ್ಮ ತಂದೆ ತಾತನ ಕಾಲದಿಂದ ನೋಡಿಕೊಂಡು ಬೆಳ್ಕೊಂಡು ಬಂದವರು ಸರ್. ನಾವು ಈ ಬುಡುಬುಡಿಕಿ ಜನಾಂಗ ಅಂತ ಹೇಳಿ, ನಾವು ಬುಡುಬುಡಿಕಿ ಜನಾಂಗ. ನಾವು ಮೂಲತಃ ಮಹಾರಾಷ್ಟ್ರ ಶಿವಾಜಿ ಮತ್ತು ಶಿವಾಜಿ ಮಹಾರಾಜರ ಕಾಲದಿಂದನೂ ಬಂದವರು. ಆಮೇಲೆ ಬರ್ತಾ 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 ನಾವಿಲ್ಲಿ ಕೊಪ್ಪಳ ಜಿಲ್ಲೆ ಅಂತ ಹೇಳಿ, ನಮ್ಮದು ಮೂಲ ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ಶಹಾಪುರ ಅಂತ ನನ್ನ ಮೂಲ ಊರು ಸರ್. ಆಯಿತಾ. ಆಮೇಲೆ ನಮಗೆ ಇತ್ತಿತ್ತಲಾಗಿ ಬರ್ತಾ 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 ಸ್ವಲ್ಪ ಬೆಳವಣಿಗೆ ಆದಂಗೆಲ್ಲ ಮತ್ತು ಈ ಜ್ಯೋತಿಷ್ಯ ವಿಧಾನದಲ್ಲಿ ಹೆಚ್ಚಿಗೆ ಒಂದು ಕಲಿಬೇಕು. ಯಾಕಂದ್ರೆ ನಮ್ಮ ಪರಂಪರೆ ಅಂತ ಇತ್ತು, ನಮ್ಮ ತಾತ ತಂದೆ ಇದು ಪರಂಪರೆ ಹೀಗೆ ಬಂದುಬಿಡ್ತು. ಇದರೊಳಗೆ ನಾವು ವಿಭಿನ್ನವಾಗಿ ಈ ಹೋರಾಶಾಸ್ತ್ರ ಮತ್ತು ಈ ನವಾಂಶ ಕುಂಡಲಿ, ದ್ರೇಕಾಣ ಕುಂಡಲಿ, ದ್ವಾದಶ 12 ನಮೂನಿ ಕುಂಡಲಿಗಳು ಈ ಜ್ಯೋತಿಷಿ ಇದರಲ್ಲಿ ಸರ್. ಆಮೇಲೆ ಮುಖಲಕ್ಷಣ, ಹಸ್ತರೇಖೆ, ಇವುಗಳೆಲ್ಲ ನಾವು ಅಧ್ಯಯನವನ್ನು ಮಾಡಿಕೊಂಡು ನಾನು ಸುಮಾರು ಒಂದು 50 ವರ್ಷ ಆಯ್ತು ಸರ್ ನಾನು ಕಾರವಾರದಲ್ಲಿ ಹೋಗಿ ನೆಲೆಸಿದ್ದೇನೆ. ಈ ನಿಮ್ಮ ಈ ಪರಂಪರೆನ ಮುಂದುವರಿಸ್ಕೊಂಡು ಬಂದು ಅಲ್ಲಿಂದ ನನಗೆ ಸಾಕಷ್ಟು ಹೆಸರು, ಕೀರ್ತಿ, ಸಾವಿರಾರು ಜನಗಳು ನನಗೆ ಇವತ್ತು ಕರ್ನಾಟಕ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, ಗೋವಾ ಅಂತೂ ಇವತ್ತು ನನ್ನ ಮನೆ ಮಾತು ಸರ್. ಯಾಕಂದರೆ ನಾನು ಗೋವಾದಲ್ಲಿ 22 ವರ್ಷಗಳಿಂದ ನನ್ನ ಕಚೇರಿ ಇವತ್ತು ಕೆಲಸ ಮಾಡ್ತಾ ಇದೆ. ಅದೇ ಕಾರವಾರದಲ್ಲಿ ಇವತ್ತು 50 ವರ್ಷದಿಂದ ನನ್ನ ಕಚೇರಿ ಕೆಲಸ ಮಾಡ್ತಾ ಇದೆ. ಬೆಂಗಳೂರಿಗಂತೂ ಈಗಾಗಲೇ ಇಲ್ಲಿ ಕೂಡ ಬಂದು ಇಲ್ಲಿ ಕೂಡ ಸಾಕಷ್ಟು ಜನಮನ್ನಣೆ, ಜನವಿಶ್ವಾಸ ನೋಡಿ. ನಾವು ಹೇಳೋದ್ರ ಮೇಲೆ ಇವತ್ತು ಜನ ಅವ್ರು ಏನೋ ಒಂದು ಖುಷಿಯಿಂದ ಸ್ವಾಮಿ ನಮಗೆ ಹೀಗಿದೆ, ಈ ರೀತಿ ನಮಗೆ ತೊಂದರೆ, ತಾಪತ್ರೆ, ಅಡಚಣೆ ಬಂದಿದೆ, ಇದಕ್ಕೆ ಒಂದು ಏನು ನೀವು ಮಾರ್ಗದರ್ಶನ ಕೊಡ್ತೀರಿ, ನಾವು ಏನು ಹೇಳ್ತೀವಿ. ಯಾಕಂದರೆ ಆಯ್ತಪ್ಪ ನೀನು ಈ ರೀತಿ ಈ ವರ್ಷ ಕಷ್ಟ ಇದೆ, ಈ ಕಷ್ಟಕ್ಕೊಂದು ಈ ರೀತಿ ಪರಿಹಾರ ನೀನು ಮಾಡಿಕೊಂಡು ಮುಂದೆ ವರ್ಷ ಬಂದು ನಮಗೆ ಏನೋ ಖುಷಿ ಕಾಣಿಕೆ ಕೊಡ್ತೀಯ. ಇವತ್ತು ಕೂಡ ನಮಗೆ ಕರೆದು ಇವತ್ತೊಂದೇನೋ ದವಶನೋ, ಧಾನ್ಯನೋ, ಹಣನೋ, ಇದು ನಮ್ಮ ಪರಂಪರೆಯಿಂದ ಕೊಟ್ಕೊತ ಬಂದಿದ್ದಾರೆ, ಈಗಲೂ ಕೊಡ್ತಾ ಇದ್ದಾರೆ. ಸಂತುಷ್ಟರಾಗಿದ್ದೀವಿ ಸರ್. ಸಾವಿರಾರಲ್ಲ, ಲಕ್ಷಾಂತರ ಜನಗಳು ಇವತ್ತು ಕೂಡ ನಮ್ಮನ್ನು ಒಂದು ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ಒಂದು ಕೊನೆಯ ಪ್ರಶ್ನೆ ಗುರುಗಳೇ, ಇನ್ನೊಂದು ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಿ, ಇಡೀ ಜಗತ್ತಿನಲ್ಲೇ ಒಂದು ರೀತಿಯ ಅಲ್ಲೋಲ ಕಲ್ಲೋಲವಾದಂಥ ವಾತಾವರಣ ಇದೆ. ಎಲ್ಲೋ ಒಂದು ಕಡೆ ಯುದ್ಧಗಳಾಗಿರ್ತವೆ, ಇನ್ನೊಂದು ದೇಶದ ಮೇಲೆ ಆಕ್ರಮಣ ಮಾಡಲಿಕ್ಕೆ ರೆಡಿಯಾಗಿರುತ್ತೆ, ಎಲ್ಲೋ ಒಂದು ಕಡೆ ಭೂಕಂಪ, ಎಲ್ಲೋ ಒಂದು ಕಡೆ ಪ್ರವಾಹ. ಆಮೇಲೆ ಜನರು ಹೆಚ್ಚು ಒಂಥರ ಈ ಕಲಿಯುಗ ಏನದೆ ಅದರ ಅಂತ್ಯ ಬರ್ತಾ ಇದೆ ಅಂತೆಲ್ಲ ಮಾತಾಡ್ತಾರೆ. ಸೊ ಇಂಥ ಟೈಮಲ್ಲಿ ಹೆಚ್ಚು ಒಂಥರ ಏನು ಅಸಂತುಷ್ಟತೆ, ಈ ಥರ ಎಲ್ಲ ಒಂಥರ ಅರಾಜಕತೆ ಹೆಚ್ಚಿರುತ್ತೆ ಅಂತೇಳಿ. ಅದು ರಾಜಕೀಯವಾಗಿ ಆಗಿರ್ಬೋದು, ಭೌಗೋಳಿಕವಾಗಿ ಆಗಿರ್ಬೋದು, ಪ್ರಾಕೃತಿಕವಾಗಿ ಆಗಿರ್ಬೋದು. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ನಿಮಗೇನು ಅನಿಸುತ್ತೆ, ಏನು ಹೇಳ್ಬೇಕು ಅನಿಸುತ್ತೆ ಸರ್? ಕರ್ಮಫಲ ಅಂತ ಹೇಳ್ತಾರೆ. ಈ ಒಬ್ಬ ಮನುಷ್ಯನಲ್ಲೇ ಆಗಲಿ, ಒಬ್ಬ ಊರಿನಲ್ಲೇ ಆಗಲಿ, ಅಥವಾ ಒಂದು ರಾಜ್ಯದಲ್ಲೇ ಆಗಲಿ, ಒಂದು ದೇಶದಲ್ಲೇ ಆಗಲಿ, ಕರ್ಮಫಲ. ಕರ್ಮ ಏನಾಗ್ತಾ ಇದೆ ಅಂದರೆ, ಇವತ್ತು ನಾನು ಮುಂದರಿಬೇಕು, ನಾನು ಉದ್ಧಾರ ಆಗಬೇಕು, ನನ್ನ ಊರು ಉದ್ಧಾರ ಆಗಬೇಕು, ನನ್ನ ರಾಜ್ಯ ಉದ್ಧಾರ ಆಗಬೇಕು, ನನ್ನ ದೇಶ ಉದ್ಧಾರ ಆಗಬೇಕು. ಈ ಒಂದು ಹಂತ ಎಲ್ಲಿಗೆ ಹೋಗಿದೆ ಅಂದರೆ ಒಂದು ಶತ್ರುತ್ವ ಭಾವ ಮೂಡಿಬಿಟ್ಟಿದೆ ಸರ್. ಹೀಗಾಗಿ ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕ್ಕೊಳ್ತಾ ಇದ್ದೀವಿ. ನಮ್ಮಷ್ಟಕ್ಕೆ ನಾವು ಬದುಕೋಣ ಅಂತ ಜನಗಳು ಯಾರೂ ಇಲ್ಲ ಸರ್. ಹಾಳು ಮಾಡಬೇಕು ಅಂತ ಹೇಳಿ ಈ ಕರ್ಮಫಲ ಹೆಚ್ಚಾಗಿ ಇವತ್ತು ಅತಿವೃಷ್ಟಿ ಆಗ್ತಾಯಿದೆ, ಅನಾವೃಷ್ಟಿ ಆಗ್ತಾಯಿದೆ ಅಂದರೆ ಈ ದೇಶಗಳೆಲ್ಲ ಅವರೇ ಸುಟ್ಕೊಂಡು ಒಂದು ಸಾಯುವಂಥ ಸ್ಥಿತಿಗೆ ಹೋಗ್ತಾ ಇದ್ದಾರೆ. ಅಂದರೆ ಇವೆಲ್ಲ ಕರ್ಮದ ಫಲಗಳು, ಇವು ಕಲಿಯುಗ ಅಂತ್ಯ ಅಂತಲೇ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್. ಸೊ ಇಂಥ ಟೈಮಲ್ಲಿ ಜನ ಏನು ಮಾಡಬೇಕು? ಏನು ಸರ್, ಧರ್ಮದ ಹಾದಿ, ಸತ್ಯದ ಹಾದಿ, ಮತ್ತು ನಮಗೆ ಇವತ್ತು ಆ ಮನುಷ್ಯರಿಗೆ ಒಳ್ಳೇದು ಮಾಡಲಿಕ್ಕೆ ಆಗಲಿಲ್ಲಲ್ಲ, ಕೆಟ್ಟದ್ದು ಬಯಸಬಾರದು. ಇದು ಮುಖ್ಯವಾಗಿ ನಾವು ಪಾಲಿಸಬೇಕಾದಂಥ ಧರ್ಮ. ಹಾಗೆ ನಮ್ಮ ಏನಿದೆ ಇವತ್ತು ನಾವು ಇಷ್ಟು ವರ್ಷಗಳು ಬೆಳೆದು ಬಂದಿದ್ದೀವಿ, ನಮ್ಮ ಪರಂಪರೆ, ನಮ್ಮ ಹಿಂದೂ ಸನಾತನ ಧರ್ಮ, ಇಷ್ಟೆಲ್ಲ ನಾವು ಇವತ್ತು ಜಗತ್ತಿನಲ್ಲಿ ನಮ್ಮ ಭಾರತ ದೇಶ, ನಮ್ಮ ಭಾರತೀಯರು ನಾವು, ಯಾಕಂದರೆ ನೋಡಿ ನೀವು ಪ್ರಪಂಚದಲ್ಲಿ ನೀವು ಎಲ್ಲಾರು ಹೆಚ್ಚಿಗಿದ್ದರೆ ಭಾರತೀಯರು, ಅದಕ್ಕಿಂತ ಮುಖ್ಯವಾಗಿ ನಾವು ಕನ್ನಡಿಗರು. ಯಾಕಂದರೆ ನಮ್ಮ ಕರ್ನಾಟಕ ಒಂಥರ ಶಾಂತಿ ಮತ್ತು ಪ್ರೀತಿ, ಸೌಹಾರ್ದತೆಯಿಂದ ಜೀವನ ಮಾಡ್ತಾ ಇದೆ ಅಂದರೆ ನಮ್ಮ ಹಿರಿಯರು ಮಾಡಿದಂಥ ಒಂದು ಪುಣ್ಯ
ನಮ್ಮ ಹಿರಿಯರು ಮಾಡಿದಂಥ ಒಂದು ಫಲ ಇವತ್ತು ನಿಮಗೆ ದಕ್ತಾ ಇದೆ. ನಾವೆಷ್ಟು ಆನಂದವಾಗಿದ್ದೀವಿ ಅಂದರೆ ಇವತ್ತು ಕರ್ನಾಟಕದಲ್ಲಿ ನೀವು ಯಾವ ಭಾಗ ಯಾವ ಜಿಲ್ಲೆಯಲ್ಲಿ ಹೋಗಿ, ಯಾಕಂದರೆ ಉದಾಹರಣೆಗೆ ನಾನು ಈ ಕರ್ನಾಟಕದ ಪ್ರತಿಯೊಂದು ಊರಿನಲ್ಲಿ ಹೋಗಿ ನಾನು ಸಂಚಾರ ಮಾಡಿಕೊಂಡು ನಾನು ಇನ್ನೊಂದು ವಿಷಯ ಮುಖ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಭಾಳ ನನಗೆ ಆನಂದ ವಿಷಯ ಅದು. ನಾನು ಒಂದು 160 ಸರ್ಕಲ್ ಇನ್ಸ್ಪೆಕ್ಟರ್ ಕಡೆ ಹೋಗಿ ನಾನು ಜ್ಯೋತಿಷ್ಯ ಮತ್ತು ಧರ್ಮ ಪ್ರಚಾರವನ್ನು ಮಾಡ್ತೀನಿ ಅಂತ ಹೇಳಿ 160 ಸರ್ಕಲ್ ಇನ್ಸ್ಪೆಕ್ಟರ್ ಕಡೆಯಿಂದ ನಾನು ಪರ್ಮಿಷನ್ ತೊಗೊಂಡಿದ್ದೇನೆ ಇವತ್ತು. ಹೀಗೆ ಇದು ಒಂದು 15 ವರ್ಷಗಳ ಕಾಲ ನಾನು ಕರ್ನಾಟಕದ ಮೂಲೆಗಳು ಆಂಧ್ರ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, ಹಿಂಗೆ ಎಲ್ಲ ಕಡೆನೂ ಹೋಗಿ ಸಂಚಾರವನ್ನು ಮಾಡಿ, ಯಾಕಂದರೆ ಈ ಧರ್ಮ, ಈ ಜ್ಯೋತಿಷ್ಯ, ಈ ಪರಂಪರೆ ಉಳಿಸಬೇಕು ಮತ್ತು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶ. ಇದು ಒಂದು ವಿಷಯ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ, ಯಾಕಂದರೆ ಇದನ್ನು ಸಾಧನೆ. ಹೌದು. ಹೀಗಾಗಿ ನನಗೆ ಉದಾಹರಣೆ ಇವತ್ತು ಬೆಳಗಾವಿ ಜಿಲ್ಲೆ ಆಗ್ಬೋದು, ಕಾರವಾರ ಜಿಲ್ಲೆ ಆಗ್ಬೋದು, ಮಂಗಳೂರು ಜಿಲ್ಲೆ ಆಗ್ಬೋದು, ಈ ಕಡೆ ಬೆಂಗಳೂರು ಜಿಲ್ಲೆ ಮತ್ತು ನಮ್ಮ ಈ ಮಂಡ್ಯ, ಮೈಸೂರು, ಹಾಗೆ ನನಗೆ ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಎಲ್ಲ ಜಿಲ್ಲೆಗಳಲ್ಲಿ ಹೋದರೂ ಕೂಡ ಎಂ ಬಿ ಶಾಸ್ತ್ರಿಗಳು ಅಂತ ಗುರುತಿಸ್ತಾರೆ. ಹೀಗಾಗಿ ನನಗೆ ಆನಂದ ಅಂದರೆ ನಮ್ಮ ಪರಂಪರೆಯಿಂದ ನಾವು ಒಂದು ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು. ಗುರುಗಳೇ, ನಾವು ಇತ್ತೀಚೆಗೆ ಒಂದು ನೋಡ್ತಾ ಇದ್ದೀವಿ, ಏನಂತ ಈ ದಾಂಪತ್ಯದಲ್ಲಿ ಕಲಹ ಜಾಸ್ತಿ ನೋಡ್ತಾ ಇರ್ತೀವಿ. ಹಲವಾರು ದಿನ ಪತ್ರಿಕೆಗಳಲ್ಲಿ, ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಾನೆ ಇರ್ತೀವಿ. ಸೊ ಗಂಡ ಹೆಂಡತಿನೇ ಕೊಲೆ ಮಾಡೋದು, ಹೆಂಡತಿ ಗಂಡನ ಕೊಲೆ ಮಾಡೋದು, ಆಮೇಲೆ ಮದುವೆ ಆಗಿ 1 ವರ್ಷ ಆಗಿರಲ್ಲ ಡಿವೋರ್ಸ್ ಆಗೋದು, ಇಂಥವೆಲ್ಲ ನೋಡ್ತೀವಿ. ಅಂದರೆ ದಾಂಪತ್ಯದಲ್ಲಿ ಒಂದು ರೀತಿಯ ಕಲಹವನ್ನು ನಾವು ನೋಡ್ತಾ ಇರ್ತೀವಿ. ಇದಕ್ಕೆ ಏನು ಕಾರಣ? ಇದಕ್ಕೆ ಪರಿಹಾರ ಏನು? ಸರ್, ಒಳ್ಳೆಯ ಬಹುಮಾನಿತ ಒಂದು ಒಳ್ಳೆಯ ಪ್ರಶ್ನೆ ಅದು. ಯಾಕಂದರೆ ನೋಡಿ, ಇವತ್ತು ಮನುಷ್ಯ ಲಗ್ನ ಅನ್ನೋದು ಹಗಲಲ್ಲೇ ಆಗೋದಿಲ್ಲ, ಒಂದೇ ಸಲ ಆಗ್ತಾನೆ. ಇವತ್ತು ಎಷ್ಟೋ ಜಾತಕಗಳನ್ನು ನಾನು ಪರಿಶೀಲನೆ ಮಾಡಿದ್ದೇನೆ, ವಿವಾಹ ಪೂರ್ವದಲ್ಲಿಯೇ ಲಗ್ನ ವಿಳಂಬವಾಗುತ್ತೆ, ಅಥವಾ ವಿವಾಹದ ನಂತರ ಸರ್ ನೀವು ಭಾಳ ದಿವಸ ಬೇಡ, ತಿಂಗಳಲ್ಲೇ 2 ತಿಂಗಳಲ್ಲೇ 3 ತಿಂಗಳಲ್ಲೇ ಡೈವರ್ಸ್ ಆಗಿದ್ದಂಥ ಸಾಕಷ್ಟು ಉದಾಹರಣೆ ನನ್ನ ಕಡೆ ಇದ್ದಾವೆ. ಇದಕ್ಕೆ ಕಾರಣ ನೋಡಿ, ಒಂದು ಸ್ತ್ರೀ ವಿಷಯದಲ್ಲಿ ಆಗ್ಬೋದು, ಪುರುಷ ವಿಷಯದಲ್ಲಿ ಈ ಜಾತಕದಲ್ಲಿ ಗ್ರಹಗಳು, ಈ ಮಂಗಳ ಗ್ರಹ ಅಂತ ಬರುತ್ತೆ ಸರ್. ಯಾಕಂದರೆ ಮಾಂಗಲಿಕ ದೋಷ ಈಗ ಒಂದು ಜನ್ಮಕಾಲ 1ನೇ ಮನೆಯಲ್ಲಿ, 4ನೇ ಮನೆಯಲ್ಲಿ, 8ನೇ ಮನೆಯಲ್ಲಿ, 12ನೇ ಮನೆಯಲ್ಲಿ, ಇವೆಲ್ಲ ಮಾಂಗಲಿಕ ದೋಷ ಅಂತ ನಮ್ಮ ಶಾಸ್ತ್ರಜ್ಞರು ಅವತ್ತಿನ ಕಾಲದಿಂದ ಹೇಳ್ಕೊಂಡು ಬಂದಿದ್ದಾರೆ. ಈ ಮಂಗಲ ದೋಷ ಬಿತ್ತು ಅಂದರೆ ಉದಾಹರಣೆ, ಈ ಒಂದು ಘಟನೆ ಅವ್ರ ಜೀವನದಲ್ಲಿ ಖಂಡಿತ ಸಂಭವಿಸುತ್ತೆ. ವಿವಾಹ ಪೂರ್ವದಲ್ಲಿ ಆಗಲಿ, ವಿವಾಹದ ನಂತರ ಖಂಡಿತ ಈ ಒಂದು ವಿಷಯ ಅವ್ರ ಜೀವನದಲ್ಲಿ ಸಮಸ್ಯೆ ಬರುತ್ತೆ. ಅದಕ್ಕೆ ನಾವೇನಂತೀವಿ, ವಿವಾಹವು ಮೊದಲೇ ಅಥವಾ ಏನೋ ಒಂದು ವಿವಾಹ ಆಯಿತು, ವಿವಾಹ ಆದ ನಂತರ ಯಾಕೆ ನಮ್ಮ ಸಂಸಾರದಲ್ಲಿ ಇದೊಂದು ಘಟನೆ ನಡೀತಾ ಇದೆ, ವಿರೋಧ ಯಾಕೆ ಆಗ್ತಾ ಇದೆ, ಇದಕ್ಕೆ ಏನು ಕಾರಣ? ಇದನ್ನೇ ನಾನು ಹೇಳೋದು, ಸರಿಯಾದ ಮಾರ್ಗದರ್ಶಕರಲ್ಲಿ ಹೋಗಿ ಪ್ರಶ್ನೆ ಮಾಡಿ, ಇಬ್ಬರ ಒಂದು ಸತಿಪತಿ ಆಗ್ಬೋದು, ಅಥವಾ ಒಂದು ಸ್ತ್ರೀ ಜಾತಕನೇ ಆಗ್ಬೋದು, ಪುರುಷ ಜಾತಕನೇ ಆಗ್ಬೋದು, ತೋರಿಸಿ ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಅಂದರೆ ನೀವು ಈ ದಾಂಪತ್ಯ ಕಲಹವನ್ನು ಜ್ಯೋತಿಷ್ಯದ ಮೂಲಕ ಪರಿಹಾರ ಕಂಡುಕೊಳ್ಳಿ ಅಂತ? ಖಂಡಿತ ಸರ್, ಖಂಡಿತ. ಯಾಕಂದರೆ ನಾನು ಹೇಳಿದ್ನಲ್ಲ, ಎಲ್ಲದಕ್ಕೂ ಕೂಡ ಇದೆ. ಯಾವ ಸಮಸ್ಯೆಗಳು, ಎಂಥ ಒಂದು ಘಟನೆ ಆ ಜೀವನದಲ್ಲಿ ನಡೀತಾ ಇದ್ರೂ ಕೂಡ ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇದೆ. ಅಲ್ಲಿ ಮಟ್ಟ ಅವ್ರು ಹೋಗಿ ತಲುಪಬೇಕಷ್ಟೇ. ಇತ್ತೀಚೆಗೆ ಇನ್ನೊಂದು ಹೆಚ್ಚು ನೋಡ್ತಾ ಇದ್ದೀವಿ ಅಂತಂದರೆ, ಈ ತಂತ್ರಜ್ಞಾನ ಹೆಚ್ಚಾದ ನಂತರ ಒಂದಿಷ್ಟು ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗ್ತವೆ, ಜೊತೆಗೆ ಅದೇ ತಂತ್ರಜ್ಞಾನ ಹಲವಾರು ಉದ್ಯೋಗಗಳನ್ನು ಕಸಿದುಕೊಳ್ಳುತ್ತೆ. ಸೊ ಆ ಕಾರಣಕ್ಕಾಗಿ ತುಂಬ ಜನಕ್ಕೆ, ಅಂದರೆ ಯೂತ್ಸ್ ಆಗಿರ್ಬೋದು, ಆಲ್ರೆಡಿ ಮಧ್ಯಮ ವರ್ಗದಲ್ಲಿ ಕೆಲಸ ಮಾಡ್ತಿರುವಂಥ ಹೆಣ್ಮಕ್ಳು, ಗಂಡು ಮಕ್ಕಳಾಗಿರ್ಬೋದು, ಅಂದರೆ ಉದ್ಯೋಗವನ್ನು ಕಳ್ಕೊಳ್ತಾರೆ. ಸೊ ಸಡನ್ನಾಗಿ ಅವ್ರದ್ದು ಸಂಸಾರ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಇನ್ನು ಕೆಲವೊಬ್ಬರು ಏನೋ ಒಂದು ಆಸೆ ಇಟ್ಕೊಂಡು ಒಂದಿಷ್ಟು ಸಾಲ ಸೋಲ ಮಾಡಿ ಒಂದು ಯಾವುದೋ ಒಂದು ವ್ಯವಹಾರ ಆರಂಭಿಸ್ತಾರೆ, ಬಿಸ್ನೆಸ್ ಶುರು ಮಾಡ್ತಾರೆ. ಆದರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅದು ಬಿಸ್ನೆಸ್ ಹೋಗಲ್ಲ, ಬೇಗ ಅದರಿಂದ ನಷ್ಟಕ್ಕೆ ಒಳಗಾಗ್ತಾರೆ. ಆ ನಂತರ ಆತ್ಮಹತ್ಯೆ, ಸಾಲ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ನು, ಗಲಾಟೆ, ಇದೆಲ್ಲ ಆರಂಭ ಆಗುತ್ತೆ. ಸೊ ಯಾರೋ ಒಬ್ಬರು ಈ ವ್ಯಾವಹಾರಿಕ ನಷ್ಟ ಆಗೋದೇನಿದೆ, ಇದಕ್ಕೂ ಜ್ಯೋತಿಷ್ಯದ ಹಿನ್ನೆಲೆ ಇದೆಯಾ? ಅದು ಹೇಗೆ ಖಂಡಿತ ಶುರು ಮಾಡ್ಬೇಕಾದ್ರೆ ಏನು ಮಾಡಬೇಕು, ಅಥವಾ ಮಾಡಿದ ನಂತರ ಹೇಗೆ ಸರಿಪಡಿಸ್ಕೋಬಹುದು? ಅದಕ್ಕೆ ನಾನು ಹೇಳೋದು, ಇದಕ್ಕೆ ಗ್ರಹ ಬಲ. ಯಾಕಂದರೆ ಆ ಗ್ರಹಗತಿ ಮನುಷ್ಯನಿಗೆ ಯಾವ ಒಂದು ಬಿಸ್ನೆಸ್ನಲ್ಲಿ ಕೊಂಡೊಯ್ದು ಆ ಒಂದು ಬಿಸ್ನೆಸ್ನಲ್ಲಿ ಯಶಸ್ವಿ ಆಗ್ತಾನೆ, ಅಥವಾ ಒಂದು ಯಾವ ಉದಾಹರಣೆಗೆ ಒಂದು ಶಿಕ್ಷಣ ಆದ ನಂತರ ಯಾವ ಉದ್ಯೋಗದಲ್ಲಿ ಮುಂದುವರಿತಾನೆ, ಅಥವಾ ಯಾವ ಒಂದು ವ್ಯವಹಾರಗಳಲ್ಲಿ ಅವನು ಯಶಸ್ವಿ ಆಗ್ತಾನೆ ಅನ್ನೋದು ನಿಜಕ್ಕೂ ಆ ಒಂದು ಜಾತಕದಲ್ಲಿ, ಆ ಜ್ಯೋತಿಷ್ಯದಲ್ಲಿ ಸಂಪೂರ್ಣವಾಗಿ ತಿಳಿಸಿ ಕೊಡುವಂಥ ಒಂದು ಆಧಾರ ಖಂಡಿತ ಇದೆ ಸರ್. ಅಂದರೆ ಯಾರೋ ಒಂದು ವ್ಯವಹಾರ ಮಾಡಬೇಕಾದ್ರೆ, ಅಂದರೆ ಎಲ್ಲರೂ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಕೆಲವು ಗ್ರಹಗತಿಗಳು ಪೂರಕವಾಗಿದ್ದರೆ ಮತ್ತು ಅಂಥವ್ರು ಬಿಸ್ನೆಸ್ ಮಾಡಿದರೆ ಮಾತ್ರ ಸಕ್ಸಸ್ ಆಗುತ್ತೆ. ಹೌದು ಹೌದು ಹೌದು. ಯಾಕಂತೇಳಿದ್ರೆ ವ್ಯವಹಾರಕ್ಕೆ ನೋಡಿ, ಈ ಒಂದು ಅಧಿಪತಿ ಶುಕ್ರ ಗ್ರಹ ಆ ಒಂದು ಜಾತಕದಲ್ಲಿ ಯಾವ ಒಂದು ದೃಷ್ಟಿಕೋನದಿಂದ ನೋಡ್ತಾ ಇದ್ದಾನೆ, ಅದಕ್ಕೆ ಊಚ ಮತ್ತು ನೀಚ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ,
ಯಾಕಂದರೆ ಇವೆಲ್ಲ ನೋಡಿದಾಗಲೇ ಆ ಮನುಷ್ಯನ ಬೆಳವಣಿಗೆ ಸಾಧ್ಯತೆ, ಆ ಮನುಷ್ಯ ಅವತ್ತು ಯಶಸ್ವಿ ಆಗ್ತಾನೆ. ಎಲ್ಲವೂ ಸರಿ ಇದೆ, ನನಗೆ ಸಾಕಷ್ಟು ಹಣ ಇದೆ, ನಾನು ಬಿಸ್ನೆಸ್ ಮಾಡ್ತೀನಿ, ಮಾಡಿ ಯಶಸ್ವಿ ಆಗ್ತೀನಿ ಅಂದರು ಇವತ್ತು ಎಷ್ಟೋ ಜನಗಳು ಕೆಳಗಡೆ ಬಿದ್ದಿದ್ದಾರೆ. ಆಯ್ತಾ, ಇವತ್ತೊಂದು ಉದಾಹರಣೆಗೆ ಹೇಳ್ತಾ ಇದ್ದಾರೆ, ಎಷ್ಟೋ ಜನಗಳು ಒಂದು ಯಾವುದೋ ಒಂದು ಐಟಿ ಯಾವುದೋ ಒಂದು ಕಂಪ್ನಿಗೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಸಡನ್ಲಿ ಅವರು ತೆಗೆದು ಹಾಕಿಬಿಡ್ತಾರೆ. ಅವಾಗ ಅವ್ರ ಜೀವನ ಅಲ್ಲೋಕಲ್ಲಾಗುತ್ತೆ. ಎಲ್ಲದಕ್ಕೂ ಕೂಡ ಕಾರಣವಿಲ್ಲದೆ ಜೀವನ ಇಲ್ಲ, ಎಲ್ಲದಕ್ಕೂ ಇದೆ. ಆದರೆ ಆ ಮನುಷ್ಯ ನಾನು ಹೇಳಿದೆವಲ್ಲ, ವಿದ್ವತ್ತರಲ್ಲಿ ಜ್ಯೋತಿರ್ವಿಜ್ಞಾನ ಒಂದು ಜ್ಯೋತಿಷ್ಯ ಪಾಂಡಿತ್ಯ ಹೊಂದಿದಲ್ಲಿ ಅಲ್ಲಿ ಹೋಗಿದ್ದೇ ಆಗಿದ್ದಲ್ಲಿ ಖಂಡಿತ ಸ್ವಾಮಿ ನಿಮ್ಮ ಜೀವನದಲ್ಲಿ ಇಷ್ಟೇ ವರ್ಷಕ್ಕೆ ನಿಮ್ದು ಈ ರೀತಿ ಉದ್ಯೋಗ ಹಾಳಾಗುತ್ತೆ ಅಥವಾ ಇಂಥ ಉದ್ಯೋಗದಲ್ಲಿ ಮುಂದುವರಿಯಿರಿ. ಯಾಕಂದರೆ ನನ್ನ ಜೀವನದಲ್ಲಿ ನಾನು 50 ವರ್ಷದಲ್ಲಿ ಇಂದು ಸಾಕಷ್ಟು ಘಟನೆಗಳು ನೋಡಿದ್ದೀನಿ ಸರ್. ನಿಮ್ಮ ಈ 5 ದಶಕಗಳ ಜ್ಯೋತಿಷ್ಯ ಮತ್ತು ವಾಸ್ತು ಪ್ರಕಾರಗಳಲ್ಲಿ ನಿಮ್ಮ ಒಂದು ಸೇವೆ ಮತ್ತು ಪಾಂಡಿತ್ಯವನ್ನು ಗುರುತಿಸಿ ವಿಜಯವಾಣಿ ಈ ಬಾರಿಯ ದುಬೈ ಅಂತಾರಾಷ್ಟ್ರೀಯ ವಿಜಯರತ್ನ ಪ್ರಶಸ್ತಿಯನ್ನು ನಿಮಗೆ ನೀಡಿ ಗೌರವಿಸ್ತಾ ಇದೆ. ಈ ಬಗ್ಗೆ ನಿಮಗೆ ಅಭಿನಂದನೆಗಳು. ಈ ಬಗ್ಗೆ ಏನು ಹೇಳ್ತೀರಿ ಸರ್? ನಿಜಕ್ಕೂ ನಾನು ಮೊದಲನೇದಾಗಿ ಆನಂದ ಹೊಂದಿದ್ದೇನೆ. ಯಾಕಂತ ಹೇಳಿದರೆ ನಾನು ಹೇಳಿದ್ವಲ್ಲ, ಈಗ ವಿಜಯವಾಣಿ ಪತ್ರಿಕೆ ಆಗ್ಬೋದು, ಕರ್ನಾಟಕದ ಎಲ್ಲ ಪತ್ರಕರ್ತರಿಗೂ ಮತ್ತು ಮುಖ್ಯವಾಗಿ ಪದ್ಮಶ್ರೀ ಪುರಸ್ಕೃತರು ನಮ್ಮ ಶಂಕೇಶ್ವರ ಸಾಹೇಬರು ಮತ್ತು ನಮ್ಮ ಡಾಕ್ಟರ್ ಆನಂದ ಸಾಹೇಬರು, ಇವರಿಗೆ ನಾನು, ಹಾಗೆ ನಮ್ಮ ಇನ್ನೂ ಸಾಕಷ್ಟು ಇದ್ದಾರೆ, ಯಾಕಂದರೆ ಅವರು ಹೆಸರು ಹೇಳ್ಕೊಂಡು ಕುಂತರಂತೂ ಇಲ್ಲ. ನಿಜವಾಗಲೂ ಆನಂದ ಹೊಂದಿದ್ದೇನೆ. ನೋಡಿ, ನಾನು ಏನು ಸಾಧನೆ ಮಾಡಿದ್ದೇನೆ ಅಂತಲೂ ನನಗೆ ಇವತ್ತು ಎಲ್ಲೇ ಹೋದರೂ ಕೂಡ MB ಶಾಸ್ತ್ರಿ ಅಂತ ಗುರುತಿಸ್ತಾರೆ. ಕಷ್ಟ ಕಾಲಕ್ಕೆ ಸ್ವಾಮಿ ನಮಗೆ ಹೀಗಾಗಿದೆ, ನನಗೆ ಒಂದು ಮಾರ್ಗದರ್ಶನ, ನನಗೆ ಈ ವಿಷಯ ಹೇಳಿ ಅಂತ ಹೇಳ್ತಾ ಇದ್ದಾರಲ್ಲ. ಆದರೆ ಇವತ್ತು ನಾನು ಎಲ್ಲ ಕಡೆ ಬೆಳೆದಿದ್ದೀನಿ, ಎಲ್ಲ ಕಡೆ ಹೋಗಿದ್ದೀನಿ, ಎಲ್ಲ ಕಡೆ ತಿರುಗಾಡಿದ್ದೇನೆ. ಆದರೆ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿದ್ದೀನಿ. ಮತ್ತು ನಿಜಕ್ಕೂ ಇಂಥ ಒಂದು ನನಗೆ ಯೋಗ ಸಿಗ್ತಾ ಇದೆ ಅಂದರೆ ಇವತ್ತು ನನಗೆ ನಿಜವಾಗ್ಲೂ ಭಾಗ್ಯ. ಮತ್ತು ಇವರೆಲ್ಲರೂ ನಾನು ಮನಸ್ಸಾರಿ ಸ್ಮರಿಸ್ತೀನಿ ಸರ್. ವೀಕ್ಷಕರೇ, ಇಷ್ಟೊತ್ತು ಹಿರಿಯ ವಾಸ್ತು ತಜ್ಞರು ಹಾಗೂ ಜ್ಯೋತಿಷಿಗಳೂ ಆದಂಥ MB ಶಾಸ್ತ್ರಿಯವರು ಪ್ರತಿಯೊಬ್ಬರ ಜೀವನದಲ್ಲಿ ವಾಸ್ತು ಮತ್ತು ಜ್ಯೋತಿಷ್ಯ ಎಷ್ಟರ ಮಟ್ಟಿಗೆ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಅನ್ನುವುದನ್ನು ಹಲವಾರು ಉದಾಹರಣೆಗಳ ಮೂಲಕ, ತಮ್ಮ ಅನುಭವದ ಮೂಲಕ ನಮ್ಮ ಜೊತೆ ಈವರೆಗೆ ಹಂಚಿಕೊಂಡ್ರು. ಇದೇ ಹೊತ್ತಿನ ವಿಶೇಷ. ಗುರುಗಳೇ, ಇಷ್ಟೊತ್ತು ನಮ್ಮ ಜೊತೆ ಪಾಲ್ಗೊಂಡು ಹಲವಾರು ವಿಷಯಗಳ ಬಗ್ಗೆ ನಮ್ಮ ಜೊತೆ ಮಾತಾಡಿದ್ರಿ. ತಮಗೆ ಧನ್ಯವಾದಗಳು. ನಿಜಕ್ಕೂ ನಾನು ಮೊದಲನೇದಾಗಿ ಈ ವಿಜಯವಾಣಿ ಪತ್ರಿಕಾ ಮಾಧ್ಯಮ ಆಗ್ಬೋದು, ಮೀಡಿಯಾ ಆಗ್ಬೋದು, ಹಾಗೆ ಕರ್ನಾಟಕದ ಎಲ್ಲ ಪತ್ರಕರ್ತರಿಗೂ, ಯಾಕಂದರೆ ಇವತ್ತು ನನಗೆ ಪದ್ಮಶ್ರೀ ಪ್ರಶಸ್ತಿ ವಿಜೇತರು ನಮ್ಮ ಸಾಹೇಬರು ಆನಂದ ಶಂಕೇಶ್ವರ ಅವರು ಮತ್ತು ನಮ್ಮ ಡಾಕ್ಟರ್ ವಿಜಯ ಶಂಕೇಶ್ವರ ಅವರು, ಯಾಕಂದರೆ ಇವರೆಲ್ಲ ನನಗೊಂದು ಸಹಕಾರ ಕೊಟ್ಟು ಇವತ್ತು ನನ್ನ ಬಗ್ಗೆ ಒಂದು ಪ್ರಚಾರ ಮಾಡಿ ನನ್ನ ಹೆಸರು ನನಗೆ ಇಲ್ಲಿ ಮಟ್ಟ ಕರೆಸಿ ಇವರೆಲ್ಲ ನನಗೊಂದು ನನಗೊಂದು ಸಂಪರ್ಕ ಕಲ್ಪಿಸಿಕೊಟ್ಟಿದ್ದಾರೆ. ನಿಜಕ್ಕೂ ಹಾಗೆ ಸಮಸ್ತ ಎಲ್ಲರಿಗೂ ಕೂಡ ಭಗವಂತ ಇದ್ದಾನೆ, ದೇವಿ ಇದ್ದಾರೆ, ಎಲ್ಲರಿಗೊಂದು ಒಳ್ಳೆಯದಾಗತ್ತೆ, ಸನ್ಮಂಗಳು ಉಂಟಾಗತ್ತೆ. ಎಲ್ಲರೂ ಸತ್ಯ ಮತ್ತು ನಿಷ್ಠೆಯಲ್ಲಿ ಕಾಲ ಕಳೀರಿ, ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅಂತೇಳಿ ಈ ಮೂಲಕ ಸರ್ವೇ ಜನ ಸುಖಿನೋ ಭವಂತು ಅಂತ ನಾನು ಆನಂದವಾಗಿ ಹೇಳ್ತೇನೆ.